ನಮಸ್ತೆ, ಎಲ್ಲರಿಗೂ ನಮಸ್ತೆ. ನಮಸ್ತೆ ಸಿಸ್ಟರ್. ಪ್ರೀತಿಯ ಸಹೋದರ ಮತ್ತು ಸಹೋದರಿಯರೇ, ನಿಮ್ಮೆಲ್ಲರಿಗೂ ಈ ಒಂದು ಸಾಯಂಕಾಲದ ವಂದನೆಗಳು. ತಂದೆ ದೇವರ ನಾಮ, ಯೇಸು ಕ್ರಿಸ್ತನ ನಾಮ ಮಹಿಮೆ ಉಂಟಾಗಲಿ. ಈ ಒಂದು ಸಂಜೆ ವೇಳೆಯಲ್ಲಿ ನಾವು ಒಂದು ಪ್ರಾರ್ಥನೆ ಪೂರ್ವಕವಾಗಿ ಈ ಒಂದು ಕೂಟ ನಾವು ಆರಂಭ ಮಾಡ್ಕೊಳ್ಳುವಂತರಾಗಿರೋಣ. ನಮ್ಮನ್ನು ಪ್ರಾರ್ಥನೆ ನಡೆಸಬೇಕಾಗಿ ಸಹೋದರಂತ ಪ್ರತಾಪ್ ಬ್ರದರ್ನ ಕೇಳ್ಕೊಳ್ತೇನೆ. ಪ್ರತಾಪ್ ಬ್ರದರ್, ಮಾಡ್ತೀನಿ. ಥ್ಯಾಂಕ್ ಯು ಸಿಸ್ಟರ್. ಮೊದಲ ನೆನೆಸಿಕೊಂಡು ಶಾಶ್ವತ ನಿವಾಸದಲ್ಲಿ ಇರುವ ನಮ್ಮ ತಂದೆಯೇ, ನಿನಗೆ ಸ್ತೋತ್ರ. ಈ ಸಂಜೆ ವೇಳೆಯಲ್ಲಿ ಎಲ್ಲಿ ಚಿಕ್ಕ ಗುಂಪಾಗಿ ನಿನ್ನ ವಾಕ್ಯವನ್ನು ಕೇಳುವಂತೆ ಅವಕಾಶ ಕೊಟ್ಟಿರುವುದಕ್ಕಾಗಿ ಸ್ತೋತ್ರ ತಂದೆಯೇ. ವಾಕ್ಯ ಸಂದೇಶವನ್ನು ನೀಡುತ್ತಿರುವ ನಿನ್ನ ಸೇವಕರನ್ನು ಆಶೀರ್ವದಿಸಿ ಕಾಪಾಡು ಮತ್ತು ವಾಕ್ಯಕ್ಕಾಗಿ ಬಂದಿರುವ ಎಲ್ಲ ಸತ್ಯ ಮಕ್ಕಳನ್ನು ಆಶೀರ್ವದಿಸು. ಈ ನನ್ನ ವಾಕ್ಯಗಳನ್ನು ಕೇಳಿ ಅದರಂತೆ ನಡೆದುಕೊಳ್ಳಲು ನಿನ್ನ ಪವಿತ್ರ ಆತ್ಮನ ಸಹಾಯವನ್ನು ನೀಡಬೇಕಾಗಿ ಬೇಡುತ್ತಾ ಈ ಪ್ರಾರ್ಥನೆಯನ್ನು ನಿಮ್ಮ ಒಬ್ಬನೇ ಮಗನು ನಮ್ಮ ರಕ್ಷಕನಾದ ಯೇಸು ಸ್ವಾಮಿಯ ಮೂಲಕ ಬೇಡುತ್ತೇವೆ. ಆಮೇನ್. ಆಮೇನ್. ಥ್ಯಾಂಕ್ ಯು ಬ್ರದರ್. ಥ್ಯಾಂಕ್ ಯು. ಪ್ರೀತಿಯ ಸಹೋದರ ಮತ್ತು ಸಹೋದರಿಯರೇ, ತಂದೆ ದೇವರ ಒಂದು ಮಹಾಕೃಪೆ, ಒಂದು ಕರುಣೆಯಿಂದ ನಮ್ಮನ್ನ ಬೆಳಗಿನಿಂದ ಈ ಒಂದು ಸಂಜೆಯ ವೇಳೆವರೆಗೂ ಕಾದು ನಡೆಸಬೇಕಾಗಿ ವಂದಿಸ್ತಾ, ಈ ಒಂದು ಅಲ್ಪ ಸಮಯದಲ್ಲಿ ನಾವು ದೇವರ ನಾಮವನ್ನು ಘನಪಡಿಸುವಂತ ರೀತಿಯಲ್ಲಿ ವಾಕ್ಯವನ್ನು ಕೇಳಿ ಅದರ ಪ್ರಕಾರ ಕೈಗೊಂಡು ನಡೆಯಲಿಕ್ಕೆ ಬೇಕಾಗಿರುವಂತ ಒಂದು ಜ್ಞಾನ, ಶಕ್ತಿ, ದಯೆಯನ್ನು ದೇವರು ಅನುಗ್ರಹಿಸಲಿ ಅಂತ ಕೇಳ್ಕೊಳ್ಳುವಂತರಾಗಿರೋಣ. ಪ್ರಿಯ ಸಹೋದರ ಮತ್ತು ಸಹೋದರರೇ, ಈ ಒಂದು ಸಂಜೆಯ ವೇಳೆಯಲ್ಲಿ ಲೈಫ್ ಆಫ್ ಕ್ರೈಸ್ಟ್ ಭಾಗ 2 ಕನ್ನಡದಲ್ಲಿ ಪುಟ ಸಂಖ್ಯೆ 109 ಈ ದಿನದ ಅಧ್ಯಯನ ನಾವು ನೋಡುವಂತವರಾಗಿರೋಣ. ಸೊ ಲಾಸ್ಟ್ ವೀಕ್ ನಾವು ಕೆಲವೊಂದು ಪಾಯಿಂಟ್ಸ್ ನಾವು ನೋಡಿದ್ವಿ. ರೀಪ್ರಿಂಟ್ 1937 ಬರೆದಿರುವಂತ ಒಂದು ಘಟನೆನ ಆ ಒಂದು ಆಧಾರಿತವಾದಂತ ಒಂದು ವಾಕ್ಯದಲ್ಲಿ ಇರುವಂತ ಸಮಂಜಸವಾದಂತ ಒಂದು ಅರ್ಥನ ನಾವು ನೋಡುವಂತರಾಗಿದ್ದೀವಿ. ಸೊ ಮೊದಲನೇದಾಗಿ ಇವತ್ತಿನ ಒಂದು ಟಾಪಿಕ್ ಏನು ಅಂತ ನಾವು ನೋಡ್ಬೇಕಾದ್ರೆ, ಮಾತುಗಳು. ನೋಡಿ, ವಾಕ್ಯದಲ್ಲೂ ಕೂಡ ಅದನ್ನೇ ಹೇಳ್ತಾರೆ, ನಿನ್ನ ಮಾತುಗಳೇ ನೀತಿವಂತನೆಂದು ತೀರ್ಪು ಹೊಂದುವಿ, ನಿನ್ನ ಮಾತುಗಳೇ ಅಪರಾಧಿ ಎಂದು ತೀರ್ಪು ಹೊಂದುವಿ. ಸೊ ಪ್ರಿಯರೇ, ಇವತ್ತಿನ ನಮ್ಗೆ ಟಾಪಿಕ್ ಯಾವ್ದ್ರ ಬಗ್ಗೆ ನಾವು ಸ್ಟಡಿ ಮಾಡ್ತಾ ಇದೀವಿ ಅಂತ ನಾವು ನೋಡ್ಬೇಕಾದ್ರೆ, ಮಾತು. ಸೊ ನಾವು ಆಡುವಂತ ಒಂದು ಮಾತಿದೆಯಲ್ಲ, ಅದ್ರ ಬಗ್ಗೆನೇ ಈ ದಿನ ನಮ್ಗೆ ಪಾಠ ಇರುತ್ತೆ. ಮೊದಲನೇದಾಗಿ ಕಳೆದ ವಾರದಲ್ಲೂ ಕೂಡ ನಾವು ಅದ್ರ ಬಗ್ಗೆ ಸುಮಾರು ವಾಕ್ಯಗಳನ್ನ ನಾವು ನೋಡಿದ್ವಿ. ಒಂದು ವಾಕ್ಯ ಓದ್ಬಿಟ್ಟು ಈ ದಿನ ನಾವು ಸ್ಟಾರ್ಟ್ ಮಾಡೋಣ. ಮತ್ತಾಯ 12ನೇ ಅಧ್ಯಾಯ 34ನೇ ವಚನದಿಂದ 37ನೇ ವಚನದವರೆಗೂ ಓದಿ. ಯಾರ ಬಳಿ ಇದೆ ಬೈಬಲ್? ದಯವಿಟ್ಟು ಪ್ರಿಯ ಸೋದರ ಮತ್ತು ಸೋದರಿಯರು ಯಾರಾದರೂ ಬೈಬಲ್ ಇರೋರು ಮತ್ತಾಯ 12ನೇ ಅಧ್ಯಾಯ 34ನೇ ವಚನದಿಂದ 37ನೇ ವಚನದವರೆಗೆ. ನೀವು ಕೆಟ್ಟವರಾಗಿ ಒಳ್ಳೆಯ ಮಾತುಗಳನ್ನಾಡುವುದಕ್ಕೆ ನಿಮ್ಮಿಂದ ಹೇಗಾದೀತು? ಹೃದಯದಲ್ಲಿ ತುಂಬಿರುವುದೇ ಬಾಯಲ್ಲಿ ಹೊರಡುವುದು. ಒಳ್ಳೆಯವನು ತನ್ನ ಒಳ್ಳೆಯ ಬೊಕ್ಕಸದೊಳಗಿಂದ ಒಳ್ಳೆಯ ವಸ್ತುಗಳು ತೆಗೆಯುತ್ತಾನೆ, ಕೆಟ್ಟವನು ಕೆಟ್ಟ ಬೊಕ್ಕಸದೊಳಗಿಂದ ಕೆಟ್ಟ ವಸ್ತುಗಳನ್ನು ತೆಗೆಯುತ್ತಾನೆ. ಇದಲ್ಲದೆ ನಾನು ನಿಮಗೆ ಹೇಳುವುದೇನೆಂದರೆ, ಮನುಷ್ಯರು ಸುಮ್ಮನೆ ಆಡುವ ಪ್ರತಿಯೊಂದು ಮಾತಿನ ವಿಷಯವಾಗಿ ನ್ಯಾಯ ವಿಚಾರಣೆಯ ದಿನದಲ್ಲಿ ಉತ್ತರ ಕೊಡಬೇಕು. ನಿನ್ನ ಮಾತುಗಳಿಂದಲೇ ನೀತಿವಂತನೆಂದು ತೀರ್ಪು ಹೊಂದುವೆ, ನಿನ್ನ ಮಾತುಗಳಿಂದಲೇ ಅಪರಾಧಿ ಎಂದು ತೀರ್ಪು ಹೊಂದುವೆ ಅಂದನು. ಥ್ಯಾಂಕ್ ಯು ಬ್ರದರ್. ಥ್ಯಾಂಕ್ ಯು. ಪ್ರೀತಿಯ ಸಹೋದರ ಮತ್ತು ಸಹೋದರಿಯರೇ, ಸೊ ಈ ಒಂದು ಮಾತಿನ ಬಗ್ಗೆ ಟಾಪಿಕ್ ನಾವು ಸ್ಟಡಿ ಮಾಡ್ಬೇಕಾದ್ರೆ, ಯೇಸು ಕ್ರಿಸ್ತರೇ ನಮ್ಗೆ ಒಂದು ಮಾತಿನಲ್ಲಿರುವಂತ ಒಂದು ಸಾರಾಂಶನ ನಮ್ಗೆ ತಿಳಿಸ್ತಾ ಇದ್ದಾರೆ. ಹೃದಯದಲ್ಲಿ ಇರುವಂತ ಒಂದು ಸನ್ನಿವೇಶನೇ ನಮ್ಮ ಬಾಯಿಯಿಂದಾನೇ ಬರುವಂತದ್ದು. ಮತ್ತೆ ನಮ್ಮ ಒಂದು ಬಾಯಲ್ಲಿ ಹೊರಡುವಂತ ಪ್ರತಿಯೊಂದು ಮಾತುಗಳು ಕೂಡ
ಅದಕ್ಕೆ ತೀರ್ಪಿದೆ. ಯಾವ ರೀತಿ ಅಂತ ನಾವು ನೋಡ್ಬೇಕಾದ್ರೆ, ನಾವು ತಪ್ಪಾಗಿ ಏನಾದ್ರು ಮಾತನಾಡಿದ್ರು ಕೂಡ ದೇವರು ಅದನ್ನ ಲೆಕ್ಕ ಇಡೋದಿಲ್ಲ ಅನ್ನೋ ಒಂದು ಆಲೋಚನೆನ ನಮ್ಮ ಮೈಂಡಿಂದ ತೆಗಿಬೇಕು. ಸೊ ಪ್ರತಿಯೊಂದು ಮಾತಕ್ಕೂ ಕೂಡ ಏನಾಗಿದೆ ಅಂತಂದ್ರೆ ತೀರ್ಪು ಮಾಡೇ ಮಾಡ್ತಾರೆ. ಯಾವ ಒಂದು ವಿಚಾರದಲ್ಲಿ ಪ್ರಿಯ ಸಹೋದರ ಮತ್ತು ಸಹೋದರಿಯರೇ, ಆತ್ಮಿಕವಾದಂತ ವಿಚಾರದಲ್ಲಿ ಪ್ರಯಾರಿಟಿ ಕೊಡೋದೇ ಆತ್ಮಿಕವಾದಂತ ಒಂದು ವಿಚಾರದಲ್ಲಿ. ಅಂದ್ರೆ ಸತ್ಯಕ್ಕೆ ತಕ್ಕಂತೆ ನಾವು ಮಾತನ್ನ ಮಾತಾಡ್ಬೇಕು. ಸತ್ಯನ ಅಸತ್ಯಕ್ಕೆ ತಿರುಗು ಹಾಕೋ ತರ ಸತ್ಯದಲ್ಲಿರುವಂತ ಅಂಶನ ತೆಗೆದು ಅಸತ್ಯದ ರೀತಿಯಲ್ಲಿ ಹೇಳೋ ತರ ನಮ್ಮ ಮಾತು ಇರಬಾರ್ದು. ಅದಕ್ಕೇನೆ ಪ್ರಕಟಣೆ 22ನೇ ಅಧ್ಯಾಯದಲ್ಲಿ ಏನ್ ಹೇಳ್ತಾರೆ ಅಂತಂದ್ರೆ, ಕಡೆ ವಚನಗಳಲ್ಲಿ ಈ ಒಂದು ಮಾತನ್ನು ಕೂಡ ತೆಗೆದು ಹಾಕ್ಬಾರ್ದು, ಇದು ಸೇರಿಸಲೂಬಾರ್ದು. ನೋಡಿ ಓದ್ಬಿಡೋಣ. ಪ್ರಕಟಣೆ 22ನೇ ಅಧ್ಯಾಯ ಕಡೆಯ 2 ವಚನಗಳು 14. ಓದ್ತೀರಾ? ಇನ್ಯಾರಾದ್ರೂ ಬೇರೆಯವ್ರ ಹತ್ರ ಬೈಬಲ್ ಇರೋರು ದಯವಿಟ್ಟು ತೆಗೆದು ಓದಿ. ಓದಿ ಬ್ರದರ್. ಈ ವಿಷಯಗಳಲ್ಲಿ ಸಾಕ್ಷಿಗಳನ್ನು ನಿಜವಾಗಿ ಬೇಗ ಬರುತ್ತೇನೆ ಎಂದು ಹೇಳುತ್ತಾನೆ. ಹಾಗೆಯೇ ಆಗಲಿ. ಕರ್ತನಾದ ಯೇಸುವೇ ಬಾ. ಕರ್ತನಾದ ಯೇಸುವಿನ ಕೃಪೆಯು ಎಲ್ಲರೊಂದಿಗೆ ಇರಲಿ. ಆಮೇನ್. 19ನೇ ವಾಕ್ಯ ಓದ್ಬಿಡ್ತೀನಿ ಬ್ರದರ್. ಯಾವನಾದರೂ ಈ ಪ್ರವಾದನಾ ಪುಸ್ತಕದಲ್ಲಿರುವ ಮಾತುಗಳಲ್ಲಿ ಒಂದನ್ನಾದರೂ ತೆಗೆದು ಬಿಟ್ಟರೆ, ಈ ಪುಸ್ತಕದಲ್ಲಿ ಬರೆದಿರುವ ಪರಿಶುದ್ಧ ಪಟ್ಟಣದಲ್ಲಿಯೂ ಜೀವ ವೃಕ್ಷದಲ್ಲಿಯೂ ಅವನಿಗಿರುವ ಪಾಲನ್ನು ದೇವರು ತೆಗೆದು ಬಿಡುವನು. ಥ್ಯಾಂಕ್ ಯು ಬ್ರದರ್. ಪ್ರಿಯ ಸಹೋದರ ಮತ್ತು ಸಹೋದರರೇ, ನಾವು ನೋಡ್ಬೇಕಾದ್ರೆ ನಮಗೆ ತಿಳಿಸುವಂತ ಒಂದು ಮಾತು ಅಂದ್ರೆ ಸತ್ಯವೇದಲ್ಲಿರುವಂತ ಒಂದು ವಾಕ್ಯದ ಬಗ್ಗೆನೆ ನಮ್ಗೆ ಇಲ್ಲಿ ಪ್ರಾಯೋರಿಟಿ ಕೊಡ್ತಾರೆ, ಅಂದ್ರೆ ಮುಖ್ಯತ್ವ ಕೊಡ್ತಾ ಇರೋದು. ಆ ಮುಖ್ಯತ್ವದಲ್ಲಿ ಮೊದಲನೇದಾಗಿ ನಾವು ಮಾತನಾಡುವಂತ ಒಂದು ಸತ್ಯ ಇದೆಯಲ್ಲ, ಆ ಒಂದು ಸತ್ಯವೇದಕ್ಕೆ ಅನುಗುಣವಾದಂತ ಒಂದು ಮಾತುಗಳಾಗಿರ್ಲೇಬೇಕೇ ಹೊರತು ಅಸತ್ಯಕ್ಕೆ ಅನುಗುಣವಾದಂತ ಮಾತುಗಳನ್ನ ನಾವು ಆಡಬಾರ್ದು ಅಂತ ನಮ್ಗೆ ಇಲ್ಲಿ ಲೇಖಕರು ಕೂಡ ತಿಳಿಸ್ತಾ ಇದ್ದಾರೆ. ಈಗ ನಾವು ಟೆಕ್ಸ್ಟ್ ಬುಕ್ ನ ತೆಗೆದು ನೋಡುವಂತವರಾಗಿಲ್ಲ. ನವಿತಾ ಸಿಸ್ಟರ್ ರೀಡ್ ಮಾಡ್ತೀರಾ? 109 ಪೇಜ್ ನಂಬರ್, ಫಸ್ಟ್ ಪ್ಯಾರಾ. ಓಕೆ ಬ್ರದರ್. ನಾವು ಈಗಿನ ನಿನ್ನ ಮಾತುಗಳಿಂದಲೇ ನೀತಿವಂತನೆಂದು ತೀರ್ಪು ಹೊಂದುವಿ, ನಿನ್ನ ಮಾತುಗಳಿಂದಲೇ ಅಪರಾಧಿ ಎಂದು ತೀರ್ಪು ಹೊಂದುವಿ. ರೀಪ್ರಿಂಟ್ಸ್ ಪುಟ 1937. ಹೃದಯದಲ್ಲಿ ತುಂಬಿರುವುದೇ ನೆಕ್ಸ್ಟ್ ಪೇಜ್ 108 ಓದ್ತಾ ಇದ್ದೀರಾ? 109 ಪೇಜ್ ನಂಬರು, ಅದರ ಫಸ್ಟ್ ಪ್ಯಾರಾ. ಹೀಗೆ ನಮ್ಮ ಕರ್ತನು ತನ್ನ ಜನರ ಮುಂದೆ ಒಂದು ಯೋಗ್ಯವಾದ ಉದಾಹರಣೆಯನ್ನು ಬಿಟ್ಟು ಹೋಗಿರುವನು. ಇದನ್ನು ಅನುಸರಿಸುವಂತೆ ಅಪೊಸ್ತಲನು ಒತ್ತಾಯಪಡಿಸಿ ಹೀಗೆ ಹೇಳಿರುವನು: ನಿಮ್ಮ ಸಂಭಾಷಣೆಯು ಯಾವಾಗಲೂ ಇಂಪಾಗಿಯೂ ಪ್ರೀತಿ ಕರುಣೆಗಳನ್ನು ತೋರ್ಪಡಿಸಲಿ, ರಸಭರಿತವಾಗಿಯೂ ಉಪ್ಪಿನಂತೆ ಶುದ್ಧೀಕರಿಸುವ ಹಾಗೂ ಸಂರಕ್ಷಿಸುವ ಪ್ರಭಾವಗಳಿಂದ ಕೂಡಿರಲಿ. ಕೊಲೊಸ್ಸೆ 4:6. ಪೇತ್ರನು ಇದಕ್ಕೆ ಇನ್ನು ಸೇರಿಸಿ ಹೇಳಿರುವುದು: ಒಬ್ಬನು ಬೋಧಿಸುವವನಾದರೆ ದೈವೋಕ್ತಿಗಳನ್ನು ನುಡಿಯುವವನಾಗಿ ಬೋಧಿಸಲಿ. ಮತ್ತೊಂದೆಡೆ ಬರೆಯಲ್ಪಟ್ಟಿರುವುದು: ಹಾಗಾದರೆ ಕೆಟ್ಟದಕ್ಕೆ ಹೋಗದಂತೆ ನಾಲಿಗೆಯನ್ನು ಕಾದುಕೋ, ವಂಚನೆಯ ಮಾತುಗಳಿಗೆ ಬಿಡದೆ ತುಟಿಗಳನ್ನು ಇಟ್ಟುಕೋ. ಬಾಯನ್ನು ನಾಲಿಗೆಯನ್ನು ಕಾಯುವವನು ತೊಂದರೆಗಳಿಂದ ರಕ್ಷಿಸಿಕೊಳ್ಳುವನು. ಜ್ಞಾನಿಯ ಮಾತು ಹಿತ, ಕೃಪಾಭರಿತ. ಅಜ್ಞಾನಿಯ ಮೂರ್ಖನ ಯೋಚಿಸದೆ ನುಡಿಯುವವನ ಮಾತುಗಳ ಆರಂಭದಲ್ಲಿ ಬುದ್ಧಿಹೀನತೆ, ಅಂತ್ಯದಲ್ಲಿ ಅಪಾಯದ ಮರಳುತನ ಆತನನ್ನೇ ನುಂಗುವುದು. ಬಾಯಿ ದುಡುಕಬೇಡ. ದೇವರ ಮುಂದೆ ಮಾತನಾಡಲು ನಿನ್ನ ಹೃದಯದಲ್ಲಿ ಆತುರ ಪಡದಿರು. ದೇವರು ಆಕಾಶದಲ್ಲಿದ್ದಾನಲ್ಲವೇ, ನೀನು ಭೂಮಿಯಲ್ಲಿದ್ದಿ. ಆದ ಕಾರಣ ನಿನ್ನ ಮಾತುಗಳು ಕೊಂಚವಾಗಿರಲಿ. ಕೀರ್ತನೆ 34:13, ಜ್ಞಾನೋಕ್ತಿ 21:23, ಪ್ರಸಂಗಿ 10:12-13, 5:2. ಥ್ಯಾಂಕ್ ಯು ಸಿಸ್ಟರ್. ಆತ್ಮೀಯ ಸಹೋದರ ಮತ್ತು ಸಹೋದರಿಯರೇ, ಸೊ ರೀಪ್ರಿಂಟ್ ಪುಟದಲ್ಲಿ ನಮಗೆ ತಿಳಿಸಿರೋ ಪ್ರಕಾರ ಮಾತಿನ ಬಗ್ಗೆ ಒಂದು ಸಾರಾಂಶನ ನಮ್ಗೆ ಇಲ್ಲಿ ಕೊಡ್ತಾ ಇದ್ದಾರೆ. ಅದಕ್ಕಿಂತ ಮುಂಚಿತವಾಗಿನೇ ಯೇಸು ಕ್ರಿಸ್ತರು ನಮ್ಗೆ ಇಲ್ಲಿ ಉದಾಹರಣೆಯನ್ನು ಕೂಡ ಹೇಳ್ತಾ ಇದ್ದಾರೆ. ನೋಡಿ, ನಾವು ಯೇಸು ಕ್ರಿಸ್ತರು ಅಂದ್ರೆ ದೇವರ ಮಕ್ಕಳಾಗಿರೋದ್ರಿಂದ ನಾವು ಒಂದು ಯೋಗ್ಯವಾದಂತ ಒಂದು ಉದಾಹರಣೆನ ನಾವು ಮತ್ತೊಬ್ಬರಿಗೆ ತೋರಿಸ್ಬೇಕು.
ಅದೇ ಯಾವ್ದ್ರಲ್ಲಿ ಅಂತಂದ್ರೆ ಮಾತಿನಲ್ಲಿ. ಅಪೊಸ್ತಲರೇ ಆಗ್ಲಿ, ಪ್ರವಾದಿಗಳೇ ಆಗ್ಲಿ, ಯಾರು ಕೂಡ ತಪ್ಪಾದಂತ ರೀತಿಯ ಒಂದು ಮಾತನ್ನೇ ಆಗ್ಲಿ ಉಪಯೋಗಿಸ್ಲಿಲ್ಲ. ಅದಾದ್ಮೇಲೆ ಒಂದು ಮಾತಿನ ಶೈಲಿ ಹೇಗಿರ್ಬೇಕು ಅಂತಂದ್ರೆ ಒಂದು ಕರುಣೆನ ತುಂಬಿರೋ ರೀತಿ ನಾವು ಮಾತಾಡ್ಬೇಕಂತೆ. ಒಂದು ರಸಭರಿತವಾದಂತ ರೀತಿಯಲ್ಲಿ ಮಾತಾಡ್ಬೇಕು. ಸಂಭಾಷಣೆ, ಈಗ ಯಾರಾದ್ರೂ ಮಾತಾಡ್ತಾ ಇದ್ರೆ ಇವರ ಒಂದು ಮಾತಿನಲ್ಲಿ ಏನೋ ಒಂದು ಸತ್ಯ ಅಡಕವಾಗಿದೆ, ಏನೋ ಒಂದು ಒಳ್ಳೆಯ ರೀತಿ ಒಂದು ಆಕರ್ಷಣೆ ಇದೆ ಅಂತ ಅನ್ನೋ ರೀತಿಯ ಒಂದು ಮಾತಿನ ಶೈಲಿ ನಾವು ವೃದ್ಧಿಪಡಿಸ್ಕೋಬೇಕಂತೆ, ಡೆವಲಪ್ ಮಾಡ್ಕೋಬೇಕಂತೆ. ಅದರಲ್ಲಿ ಒಂದು ಪ್ರೀತಿ, ಕರುಣೆ, ರಸಭರಿತವಾದಂತ ಒಂದು ಸಂಭಾಷಣೆಗಳು, ಉಪ್ಪಿನಂತೆ ಶುದ್ಧೀಕರಣವಾದಂಥದ್ದು. ಅಂದ್ರೆ ಏನು ಪ್ರಿಯ ಸಹೋದರ ಮತ್ತು ಸಹೋದರಿಯರೇ, ಉಪ್ಪನ್ನ ಯಾವ್ದಕ್ಕೆ ಮಾತಿಗೆ ಹೋಲಿಕೆ ಮಾಡ್ತಾ ಇದ್ದಾರೆ ಅಂದ್ರೆ ಪ್ರಿಯರೇ, ನಾವು ಭೂಮಿಗೆ ಏನಾಗಿದ್ವಿ? ಉಪ್ಪಾಗಿದ್ದೀವಿ. ಅದೇ ರೀತಿಗೆ ನಾವು ಸತ್ಯ ಕೇಳಿರೋ ಮಕ್ಕಳಾಗಿರೋದ್ರಿಂದ ಸತ್ಯನೇ ನಮ್ಮ ಬಾಯಲ್ಲೂ ಮತ್ತೆ ನಮ್ಮ ಮಾತಲ್ಲೂ ಕೂಡ ಇರ್ಬೇಕು. ಅದು ಸಾಲದು ಅಂತ ಅನ್ಬಿಟ್ಟು ನಮ್ಗೆ ಇಲ್ಲಿ ಒಂದು ವಾಕ್ಯದ ಮುಖಾಂತರ ನಮ್ಗೆ ಒಂದು ಕೋಟ್ ಮಾಡ್ತಾರೆ ನೋಡಿ. ಕೊಲಸಿಯನ್ಸ್ 4th chapter 6th verse. ಕೊಲಸ್ಯದವರಿಗೆ 4ನೇ ಅಧ್ಯಾಯ 6ನೇ ವಚನ. ಬೇರೆ ಯಾರಾದ್ರೂ ಸಹೋದರ ಸಹೋದರಿ ಓದ್ತೀರಾ ಬೈಬಲ್ ಅಲ್ಲಿ? ಇಲ್ಲಿ ನಮ್ಮ ಮಂಜುಳಾ ಸಿಸ್ಟರ್, ಮೋಹನ್ ರಾಜ್ ಬ್ರದರ್, ರವಿ ಬ್ರದರ್, ರೇಷ್ಮಾ ಸಿಸ್ಟರ್. ಕೊಲಸ್ಯದವರಿಗೆ 4ನೇ ಅಧ್ಯಾಯ 6ನೇ ವಚನ ಓದಿ. ನಿಮ್ಮ ಸಂಭಾಷಣೆಯು ಯಾವಾಗಲೂ ಇಂಪಾಗಿಯೂ ರಸವತ್ತಾಗಿ ಇರಲಿ. ಹೀಗೆ ನೀವು ಯಾರ್ಯಾರಿಗಾಗಿ ಯಾವ ರೀತಿಯಲ್ಲಿ ಉತ್ತರ ಹೇಳಬೇಕು ಅದನ್ನು ತಿಳ್ಕೊಳ್ವಿರಿ. ಥ್ಯಾಂಕ್ ಯು ಬ್ರದರ್. ನೋಡಿ, ನಮ್ಮ ಮಾತಿನ ಶೈಲಿ ಯಾವ ರೀತಿ ಇರ್ಬೇಕು ಅಂತಂದ್ರೆ ಯಾವ್ಯಾವ ವ್ಯಕ್ತಿಗೆ ಯಾವ್ಯಾವ ರೀತಿ ಉತ್ತರ ಕೊಡ್ಬೇಕು ಆ ರೀತಿ ನಮ್ಮಲ್ಲಿ ಇರ್ಬೇಕು. ಈಗ ಪ್ರಿಯ ಸಹೋದರ ಮತ್ತು ಸಹೋದರಿ, ಇದನ್ನ ನಾವು ದಿನನಿತ್ಯ ಚಟುವಟಿಕೆಗಳು ಹಾಕೊಳಕ್ ಸಾಧ್ಯನಾ ಪ್ರಿಯರೇ? ಈಗ ಗಮನಿಸಿ, ಒಂದು ಮೃದು ಹೃದಯಾಗಿರುವಂತ ಮಕ್ಳಿಗೆ ಏನಾದ್ರು ನಾವು ಗದರ್ಸಕ್ ಸಾಧ್ಯನಾ? ಇಲ್ಲ. ಅದೇ ತರ ದೊಡ್ಡವ್ರಿಗೆ ಏನಾದ್ರು ಮಕ್ಕಳ ತರ ಏನಾದ್ರು ಮಾತಾಡೋದಕ್ ಸಾಧ್ಯನಾ? ಅಂದ್ರೆ ನಮ್ಮ ಮಾತಿನ ಶೈಲಿ ಆ ಪರ್ಸನ್ಗೆ, ಆ ವ್ಯಕ್ತಿಗೆ ಸೂಕ್ತವಾಗಿರ್ಬೇಕು. ಅವ್ರಿಗೆ ಆ ರೀತಿ ಯೋಗ್ಯವಾಗಿ ಕಾಣಿಸ್ಬೇಕು. ಆ ಕೇಳುವಂತ ವ್ಯಕ್ತಿಗಳಿಗೆ ಅನುಕರಣಿಸುವಂತ ರೀತಿಲಿ, ಅಂದ್ರೆ ಮನಸ್ಸು ಒಲಿಯುವಂತ ರೀತಿಯ ಒಂದು ಮಾತಿನ ಶೈಲಿ ನಮ್ಮಲ್ಲಿ ಇರ್ಬೇಕು. ಮೆಜಾರಿಟಿ ಏನಿರ್ಬೇಕು ಅಂತಂದ್ರೆ ಒಂದು ಪ್ರೀತಿ ಇರ್ಬೇಕು ಅಂದ್ಬಿಟ್ಟೆ ನಮ್ಗೆ ಇಲ್ಲಿ ತಿಳಿಸ್ತಾ ಇದ್ದಾರೆ ನೋಡಿ. ದೈವೋಕ್ತಿಗಳು ಕೂಡ ಇದ್ರ ಬಗ್ಗೆನೆ ನಮ್ಗೆ ತಿಳಿಸಿರೋದು. ಎಲ್ಲಾ ಒಂದು ವಾಕ್ಯ ಗ್ರಂಥಗಳಲ್ಲಿ ನಾವು ನೋಡ್ಬೇಕಾದ್ರು ನಮ್ಮ ತುಟಿಗಳನ್ನ ದೇವರು ಯಾವ ರೀತಿ ಕಾಪಾಡ್ಬೇಕು ಅಂತಂದ್ರೆ ಆ ರೀತಿ ನಾವು ಕೂಡ ಎಚ್ಚರಿಕೆಯಿಂದ ನಮ್ಮ ಮಾತಿನ ಶೈಲಿ, ನಮ್ಮ ಒಂದು ತುಟಿಯ ಒಂದು ವರ್ತನೆನ ನಾವು ಕಾಪಾಡ್ಕೋಬೇಕಂತೆ. ಮತ್ತೆ ನಮ್ಮ ಒಂದು ಮಾತಿನಲ್ಲಿ ಜ್ಞಾನ ಮತ್ತೆ ಹಿತಕರವಾದಂತ ರೀತಿಯ ಒಂದು ಸಂಭಾಷಣೆ ಇರ್ಬೇಕು. ನೋಡ್ಬೇಕಾದ್ರೆ ನಮ್ಮ ಬಾಯಲ್ಲಿ ನಾಲ್ಗೆ ಇದೆಯಲ್ಲ, ಇದಕ್ಕೆ ಯಾವುದೇ ತರ ಮೂಳೆ ಇಲ್ಲ, ಸುಮ್ನೆ ಹೆಂಗ್ ಬೇಕಾಗಿ ಕರೆದು ಬಿಟ್ಟು ಮಾತಾಡುವಂತ ಮಾತುಗಳು ನಮ್ಮಲ್ಲಿ ಇರಬಾರ್ದು. ಇದು ಬಂದು ಏನಾಗಿತ್ತು ಅಂತ ನಾವು ನೋಡ್ಬೇಕಾದ್ರೆ ಹಳೆ ಒಂದು ಸ್ವಭಾವ. ನಾವು ದೇವರನ್ನ ನಂಬೋದಕ್ಕಿಂತ ಮುಂಚೆ ನಮ್ಮಲ್ಲಿ ಒಂದು ಲೌಕಿಕವಾದಂತ ಆಸೆ ಆಕಾಂಕ್ಷೆಗಳಿದ್ದಾಗ ಮಾತಾಡ್ತಿದ್ದಂತ ಒಂದು ಶೈಲಿನ ಆತ್ಮಿಕವಾದಂತ ವಿಚಾರಕ್ಕೆ ನಾವು ಒಳಗ್ ಬಂದಾಗ್ಲೂ ಕೂಡ ಇದೇ ಒಂದು ಶೈಲಿನ ನಾವು ಏನಾದ್ರು ವೃದ್ಧಿಪಡಿಸ್ಕೊಂಡ್ರೆ ಖಂಡಿತವಾಗ್ಲೂ ನಮ್ಮಲ್ಲಿ ದೇವರ ವಿಚಾರದಲ್ಲಿ ಬೆಳವಣಿಗೆ ಇರೋದಿಲ್ಲ. ಆದ್ರಿಂದ ನಮ್ಮ ಒಂದು ಮಾತಿನ ಶೈಲಿ ಒಂದು ಒಳ್ಳೆಯ ರೀತಿ ಇರ್ಬೇಕು ಅಂದ್ಬಿಟ್ಟು ನಮ್ಗೆ ಇಲ್ಲಿ ಹೇಳ್ತಾ ಇದ್ದಾರೆ ಪ್ರಿಯರೇ. ಅದಾದ್ಮೇಲೆ ಈಗ ನಾವು ಏನೋ ಒಂದು ಮಾತಿದೆ ಅಂತ ಅನ್ಬಿಟ್ಟು ಹರಟೆ ಮಾತಾಡೋದು, ಒಂದು ತಪ್ಪಾದಂತ ರೀತಿಯ ಒಂದು ಕಥೆಗಳನ್ನ ಹೇಳೋದು, ಇವೆಲ್ಲ ಮಾಡೋದು ಸರಿನಾ ಅಂದ್ರೆ ಇಲ್ಲ. ಇದು ಏನಾಗಿದೆ ಅಂದ್ರೆ ಅಪಾಯಕರವಾದಂತ ರೀತಿ ಆಗಿರುತ್ತೆ. ಮತ್ತೆ ನಮ್ಮ ಹೃದಯ ಯಾವ ರೀತಿ ಮಡ್ಕೊಂಡಿರ್ಬೇಕು ಅಂದ್ರೆ ಕಲ್ಮಶನೇ ಇಲ್ದಿರೋ ರೀತಿ ನಮ್ಮ ಹೃದಯನ ಇಟ್ಕೊಂಡಿರ್ಬೇಕು. ಏನಕ್ಕಂದ್ರೆ ನಮ್ಮ ಹೃದಯ ಸ್ವಚ್ಛವಾಗಿದ್ರೇನೆ ನಮ್ಮ ಬಾಯಿ ಸ್ವಚ್ಛವಾಗಿ ಬರೋದಕ್ಕೆ ಸಾಧ್ಯ. ನಮ್ಮ ಹೃದಯದಲ್ಲಿ ಕಲ್ಮಶವಾಗಿ ತುಂಬಿರುವಂತ ಒಂದು ಮನಸ್ಥಿತಿ ಏನಾದ್ರು ಇತ್ತು ಅಂತಂದ್ರೆ ಖಂಡಿತವಾಗ್ಲೂ ನಮ್ಮ ಬಾಯಲ್ಲೂ ಕೂಡ ಅಂಥದ್ದೇ ಬರುತ್ತೆ. ಪ್ರಿಯ ಸಹೋದರ ಮತ್ತು ಸಹೋದರಿಯರೇ, ಕೆಲವೊಂದು ವಾಕ್ಯಗಳನ್ನ ನಾವು ಓದೋಣ. ಕೀರ್ತನೆ 34ನೇ ಅಧ್ಯಾಯ 13ನೇ ವಚನ. ಕೀರ್ತನೆ 34ನೇ ಅಧ್ಯಾಯ 13ನೇ ವಚನ ಓದಿ. ಹಾಗಾದರೆ ಹೋಗದಂತೆ ನಾಲಿಗೆಯನ್ನು ಕಾದುಕೋ,
ವಂಚನೆಯ ಮಾತುಗಳಿಗೆ ಬಿಡದೆ ತುಟಿಗಳನ್ನು ಇಟ್ಟುಕೋ. ನೋಡಿದ್ರ ಪ್ರಿಯರೇ, ನಮ್ಮ ಒಂದು ತುಟಿಗಳನ್ನ ವಂಚನೆಗಳ ಮಾತಿಗೆ, ಪ್ರಿಯರೇ, ಏನಿದು ವಂಚನೆ? ಪ್ರಿಯ ಸಹೋದರ ಮತ್ತು ಸಹೋದರ, ಮತ್ತೊಬ್ಬನಿಗೆ ದ್ರೋಹ ಬಗೆಯುವಂಥದ್ದು, ಮತ್ತೊಬ್ಬರಿಗೆ ಮಾತಿನಲ್ಲಿ ಚುಚ್ಚುವಂಥದ್ದು, ಇಂಥ ಒಂದು ಕೆಟ್ಟ ಸ್ವಭಾವ ನಮ್ಮಲ್ಲಿ ಇತ್ತು ಅಂದ್ರೆ ಇದೇನ್ ದೊಡ್ಡದಾಗಿ ಇಂಪ್ಯಾಕ್ಟ್ ಮಾಡಲ್ಲ ಲೈಫಲ್ಲಿ, ಒಬ್ಬ ಸಹೋದರನ ನಾಶ ಮಾಡ್ಬಿಡೋಂಥದ್ದಲ್ಲ. ಖಂಡಿತವಾಗ್ಲು ಇದನ್ನೇ ನಮ್ಮಲ್ಲಿ ಹೃದಯದಲ್ಲಿ ಇತ್ತು ಅಂತಂದ್ರೆ ನಮ್ಮ ಬಾಯಲ್ಲಿ ಅದೇ ಆಲೋಚನೆ ಬಂದು ಏನ್ ಮಾಡ್ಬಿಡುತ್ತೆ, ಒಬ್ಬ ಸಹೋದರನ ಸತ್ಯದಲ್ಲಿರುವಂತ ಒಬ್ಬ ಸಹೋದರನ ನಾಶ ಮಾಡೋ ರೀತಿಯಲ್ಲಿಗೂ ಹೊಂಟೋಗ್ಬಿಡುತ್ತೆ. ಪ್ರಿಯ ಸಹೋದರ ಮತ್ತು ಸಹೋದರಿಯರೇ, ಮಾತನಾಡುವಂತ ಮಾತಿನಲ್ಲಿ ಏನಿದೆ ಅಂದ್ರೆ ಶಕ್ತಿ ಇದೆ. ಆ ಒಂದು ಶಕ್ತಿ ಏನಾಗುತ್ತೆ ಅಂತಂದ್ರೆ ಬೇರೆಯವ್ರನ್ನ ನೋಯಿಸುವಂತದ್ದಾಗಿರುತ್ತೆ ಪ್ರಿಯರೇ. ಆದ್ರಿಂದ ನಾವು ಸತ್ಯ ಕೇಳಿರುವಂತ ಮಕ್ಕಳು, ಸತ್ಯವಾಗಿ ನಡೆಯೋದಕ್ಕೋಸ್ಕರ ಪ್ರಯತ್ನ ಪಡ್ತಿರುವಂತವ್ರು ನಾವು ನಮ್ಮ ಒಂದು ಮಾತಿನ ಶೈಲಿನ ಆದಷ್ಟು ನಾವು ಕ್ರಿಸ್ತನ ರೀತಿಯಲ್ಲಿ ವೃದ್ಧಿಪಡಿಸ್ಕೊಳ್ಳೋದಕ್ಕೆ ಪ್ರಯತ್ನ ಪಡಬೇಕು. ನೋಡಿ, ನಮ್ಮ ಜ್ಞಾನೋಕ್ತಿಲೂ ಕೂಡ ಒಂದು ವಾಕ್ಯ ಹೇಳ್ತಾರೆ. ಜ್ಞಾನೋಕ್ತಿ 21ನೇ ಅಧ್ಯಾಯ 23ನೇ ವಚನ ಓದಿ. ಜ್ಞಾನೋಕ್ತಿ 21ನೇ ಅಧ್ಯಾಯ 23ನೇ ವಚನ. ತನ್ನ ಬಾಯನ್ನು ನಾಲಿಗೆಯನ್ನು ಕಾಯುವವನು ತೊಂದರೆಗಳಿಂದ ರಕ್ಷಿಸಿಕೊಳ್ಳುವನು. ಥ್ಯಾಂಕ್ ಯು ಸಿಸ್ಟರ್. ಪ್ರಿಯರೇ, ನಾವು ಯಾವುದನ್ನ ಕಾಯ್ಬೇಕು ಅಂತಂದ್ರೆ ನಮ್ಮ ಬಾಯಿ ಮತ್ತೆ ಒಂದು ನಾಲಿಗೆನ ನಾವು ಕಾಯ್ಕೊಂಡ್ರೆ ಏನಾಗ್ತೀವಿ ಅಂತಂದ್ರೆ ಮುಂದೆ ಬರುವಂತ ಒಂದು ವಿಪತ್ತುಗಳು, ಮುಂದೆ ಸಂಭವಿಸುವಂತ ಒಂದು ತೊಂದರೆಗಳಿದೆಯಲ್ಲ, ಅದನ್ನ ನಾವು ಆದಷ್ಟು ಅದರಿಂದ ಹೊರಬರೋದಕ್ಕೆ ಸಾಧ್ಯ ಆಗಿರುತ್ತೆ. ನೋಡಿ, ಕೆಲವು ಮುಂದೆ ಬರುವಂತ ಒಂದು ಶೋಧನೆ ಕಾಲಗಳಲ್ಲಿ ನಾವೇನಾದ್ರೂ ಇದೇ ತರ ಒಂದು ಮಾತಿನ ಶೈಲಿ ನಮ್ಮಲ್ಲಿ ಇತ್ತು ಅಂತಂದ್ರೆ ತುಂಬಾ ಕಷ್ಟ ಇರುತ್ತೆ ಪ್ರಿಯರೇ. ಲೋಕದಲ್ಲಿ ನಾವು ಜೀವಿಸ್ತಾ ಇದೀವಿ, ಲೌಕಿಕವಾಗಿ ನಾವು ಇರದೇ ಹೋದ್ರೂ ಕೂಡ ನಾವು ಲೌಕಿಕವಾಗಿರುವಂತ ಒಂದು ಮಾತಿನ ಶೈಲಿ ಏನಾದ್ರೂ ಆತ್ಮಿಕವಾದಂತ ಜೀವನದಲ್ಲಿ ನಾವೆಲ್ಲ ಅಳವಡಿಸ್ಕೊಂಡ್ರೆ, ಇನ್ನೂ ಸಹೋದರ ಸಹೋದರಿ ಇನ್ನೂ ಬೆಳವಣಿಗೆನೇ ಆಗಿಲ್ವಲ್ಲ, ಇನ್ನು ಸತ್ಯದಲ್ಲಿ ಎಷ್ಟು ವರ್ಷದಿಂದನೂ ಕೇಳ್ತಾನೆ ಇದಾರೆ, ಅವರ ಒಂದು ಶೈಲಿನ ಇನ್ನೂ ಬದಲಾವಣೆ ಆಗಿಲ್ಲ ಅಂತ ಅನ್ಬಿಟ್ಟೇನೆ ನಮ್ಮನ್ನ ನೋಡಿ ಹೇಳುವಂತದ್ದು ರೀತಿ ಆಗ್ಬಿಡುತ್ತೆ. ಆದ್ರಿಂದ ನಾವು ಆದಷ್ಟು ದಿನದಿಂದ ದಿನಕ್ಕೆ, ದಿನನಿತ್ಯ ದಿನಕ್ಕೆ ನಾವು ಈ ಎಲ್ಲ ಒಂದು ಗುಣಗಳನ್ನ ವೃದ್ಧಿಪಡಿಸ್ಕೊಂಡು ಅಭಿವೃದ್ಧಿ ಹೊಂದಿ ಕ್ರಿಸ್ತನ್ಗೆ ಮತ್ತೆ ತಂದೆ ದೇವರಿಗೆ ಮೆಚ್ಚುಗೆಯಾಗಿ ನಾವು ಬಾಳ್ಬೇಕು ಆತ್ಮೀಯರೇ. ಇನ್ನೊಂದು ವಾಕ್ಯ ಓದೋಣ. ಪ್ರಸಂಗಿ 5ನೇ ಅಧ್ಯಾಯ 2ನೇ ವಚನ. ಪ್ರಸಂಗಿ 5:2. ಬಾಯಿ ದುಡುಕಬೇಡ, ದೇವರ ಮುಂದೆ ಮಾತಾಡಲು ನಿನ್ನ ಹೃದಯದಲ್ಲಿ ಆತುರ ಪಡದಿರು. ದೇವರು ಆಕಾಶದಲ್ಲಿದ್ದಾನಲ್ಲವೇ, ನೀನು ಭೂಮಿಯಲ್ಲಿದ್ದಿ. ಸಾಕು ಸಾಕಷ್ಟು. ಪ್ರಿಯರೇ, ದುಡುಕಿ ಮಾತನಾಡೋದು, ಏನಾದ್ರೂ ಒಂದು ಶೋಧನೆಗಳು ಬಂದಾಗ, ಏನಾದ್ರೂ ಒಂದು ಸಂಕಷ್ಟಗಳು ಬಂದಾಗ ದುಡುಕಿ ಮಾತನಾಡ್ಬಿಡೋದು, ದೇವರಿಗೆ ನಾವು ತಪ್ಪಾದಂತ ರೀತಿ ತಪ್ಪಾಗಿ ಒಂದು ವರ್ಣಿಸ್ಬಿಡೋದು, ಇಂಥ ಒಂದು ಸನ್ನಿವೇಶಗಳನ್ನ ಮಾಡಬಾರ್ದಂತೆ ಪ್ರಿಯರೇ. ಓಕೆ, ಇದು ನಮಗ್ ಗೊತ್ತು, ಈ ರೀತಿ ವಾಕ್ಯಗಳನ್ನ ಓದ್ದಾಗ್ಲೇ ಗೊತ್ತಾಗ್ಬಿಡುತ್ತೆ, ತಿಳ್ಕೊಂಡ್ಬಿಡ್ತೀವಿ. ಆದ್ರೆ ಆ ಸಿಚುವೇಶನ್ ಬಂದಾಗ ಹೆಂಗೆ ನಾವು ಹ್ಯಾಂಡಲ್ ಮಾಡೋದು? ಪ್ರಿಯ ಸಹೋದರ ಮತ್ತು ಸಹೋದರಿ, ನಮ್ಗೆ ಬೆಸ್ಟ್ ಎಕ್ಸಾಂಪಲ್ ಯಾರು ಗೊತ್ತಾ? ಯೋಬ ಪ್ರಿಯರೇ, ಜೋಬ್. ಸೊ ಪ್ರಿಯರೇ, ಯೋಬ ವ್ಯಕ್ತಿ ಬಗ್ಗೆ ನೀವು ಸ್ಟಡಿ ಮಾಡಿರ್ತೀರ. ಇಂಥ ಮಲ್ಟಿ ಮಿಲಿಯನಿಯರ್ ಅಂತ ಒಬ್ಬ ಮಲ್ಟಿ ಮಿಲಿಯನಿಯರ್ನ ಏನ್ ಮಾಡಿದ್ರು ಅಂದ್ರೆ ದೇವ್ರು ಫುಲ್ ಕೇರ ಪುಡ್ಬಾತ್ ಮಾಡ್ಬಿಟ್ರು. ಎಲ್ಲಾ ತರ ಸಂಕಷ್ಟಗಳೆಲ್ಲ ಇತ್ತು, ಆದ್ರೂ ಕೂಡ ಅವರ ಒಂದು ಬಾಯಿನಲ್ಲಿ ಏನಾದ್ರು ತಪ್ಪಾಗಿ ಏನಾದ್ರು ಬಂತ ಅಂದ್ರೆ ಬಂದೇ ಇಲ್ಲ. ಪ್ರಿಯ ಸಹೋದರ ಮತ್ತು ಸಹೋದರರೇ, ನೋಡಿ ನೆಕ್ಸ್ಟ್ ಪ್ಯಾರಾದಲ್ಲಿ ಹೇಳ್ತಾರೆ ನೋಡಿ ಲೇಖಕರು. ಅನು ಸಿಸ್ಟರ್ ರೀಡ್ ಮಾಡ್ತೀರಾ ನೆಕ್ಸ್ಟ್ ಪ್ಯಾರಾ? ಯೋಬನು ತನ್ನ ಬಾಧೆಗಳೆಲ್ಲವುಗಳ ನಡುವೆಯೂ ತುಟಿಗಳಿಂದ ಪಾಪ ಮಾಡದಂತೆ ಬಹು ಜಾಗರೂಕನಾಗಿದ್ದನು. ಯೋಬ 2ನೇ ಅಧ್ಯಾಯ 10ನೇ ವಚನ, 31ನೇ ಅಧ್ಯಾಯ 30ನೇ ವಚನ, 1ನೇ ಅಧ್ಯಾಯ 21 ಮತ್ತು 22 ವಚನಗಳು. ನನ್ನ ಮಾತುಗಳು ತನ್ನ ಹೃದಯದಲ್ಲಿ ತುಂಬಿರುವ ವಿಷಯಗಳಿಗೆ ಸೂಚಕವಾಗಿರುವುದೆಂದು ಕರ್ತನು ತೆಗೆದುಕೊಳ್ಳುತ್ತಾನೆಂದು ಆತನಿಗೆ ತಿಳಿದಿತ್ತು. ಮತ್ತು ಆತನು ತನ್ನ ಹೃದಯವನ್ನು ಹಾಗೂ ಮಾತುಗಳನ್ನು ಕಾಪಾಡಿಕೊಳ್ಳುವುದರಲ್ಲಿ ಜಾಗರೂಕನಾಗಿದ್ದನು. ಆತನೇ ಹೇಳಿರುವುದು, ದೇವರ ಹಸ್ತದಿಂದ ನಾವು ಒಳ್ಳೆಯದನ್ನು ಹೊಂದುತ್ತೇವಷ್ಟೇ, ಕೆಟ್ಟದ್ದನ್ನು ಹೊಂದಬಾರದು
20 ಕಷ್ಟಗಳು ಶಿಕ್ಷಣಾರ್ಥವಾಗಿ ಮತ್ತು ಶುದ್ಧೀಕರಣಾರ್ಥವಾಗಿ. ಯೆಹೋವನು ಕೊಟ್ಟನು, ಯೆಹೋವನು ತೆಗೆದುಕೊಂಡನು, ಯೆಹೋವನ ನಾಮಕ್ಕೆ ಸ್ತೋತ್ರವಾಗಲಿ. ಕಠಿಣವಾದ ಶೋಧನಾ ಸಮಯದಲ್ಲಿಯೂ ಅದು ಅಲ್ಲದೆ ಅವೆಲ್ಲವುಗಳನ್ನು ದೈವ ಜ್ಞಾನವು ಬರಮಾಡುವುದೆಂಬುದನ್ನು ಸ್ಪಷ್ಟವಾಗಿ ಅರಿಯದೇ ಇರುವಾಗಲೂ ಈ ಪ್ರೀತಿಪೂರ್ವಕವಾದ ಅಧೀನತೆಯನ್ನು ತಾಳ್ಮೆ ನಂಬಿಕೆಗಳನ್ನು ಸೂಚಿಸುವಂತಹ ಮಾತುಗಳಿಂದ ಸಮೃದ್ಧವಾಗಿದ್ದ ಆತನ ಹೃದಯದಲ್ಲಿ ಯಾವ ದ್ರೋಹದ ಭಾವನೆಯೂ ಇರಲಿಲ್ಲ. ಥ್ಯಾಂಕ್ ಯು ಸಿಸ್ಟರ್. ಪ್ರಿಯ ಸಹೋದರ ಮತ್ತು ಸಹೋದರಿಯರೇ, ಯೋಬ ಎಂತ ಒಳ್ಳೆ ಪರ್ಸನ್ ಅಂದ್ರೆ ತುಂಬಾ ಅದ್ಭುತವಾದಂತ ರೀತಿಯ ಒಬ್ಬ ವ್ಯಕ್ತಿಯಾಗಿದ್ರು ಪ್ರಿಯರೇ. ಇವ್ರಿಗೆ ಎಂತೆಂತ ಬಾಧೆಗಳು ಬಂದ್ರೂ ಕೂಡ ಅವರ ಒಂದು ತುಟಿಯಲ್ಲಿ ಪಾಪದ ಒಂದು ಮಾತನ್ನೇ ಆಗ್ಲಿ ಅಜಾಗರೂಕತೆಯಿಂದ ಮಿಸ್ ಆಗಿ ಹೇಳ್ಬಿಟ್ಟೆ ಅಂತ ಅನ್ಬಿಟ್ಟು ಹೇಳ್ತೀವಿಲ್ಲ, ಅಂತ ಒಂದು ಸನ್ನಿವೇಶಕ್ಕೂ ಕೂಡ ಹೋಗ್ಲಿಲ್ವಂತೆ. ನೋಡಿ, ವಾಕ್ಯಗಳಲ್ಲಿ ಹೇಳ್ತಾರೆ ನೋಡಿ, ಅವ್ರು ಎಂತೆಂತ ಸನ್ನಿವೇಶಕ್ಕೆ ಅವ್ರು ಒಳಗಾಗಿದ್ರು ಅಂತ ನೋಡೋಣ. ಯೋಬ 2ನೇ ಅಧ್ಯಾಯ 10ನೇ ವಚನ ಓದಿ. ಆಗ ಯೋಬನು ಆಕೆಗೆ, ಮೂರ್ಖಳು ಮಾತಾಡಿದಂತೆ ನೀನು ಮಾತಾಡುತ್ತಿ. ದೇವರ ಹಸ್ತದಿಂದ ನಾವು ಒಳ್ಳೆದನ್ನು ಹೊಂದುತ್ತೇವಷ್ಟೇ, ಕೆಟ್ಟದ್ದನ್ನು ಹೊಂದಬಾರದೋ ಎಂದು ಹೇಳಿದನು. ಈ ಸಂದರ್ಭದಲ್ಲಿಯೂ ಪಾಪದ ಮಾತೊಂದು ಅವನ ಸಾಕು ಸಿಸ್ಟರ್, 10ನೇ ವಚನ ಮಾತ್ರ. ಪ್ರಿಯ ಸಹೋದರ ಮತ್ತು ಸಹೋದರಿಯರೇ, ಇಲ್ಲಿ ಏನ್ ಸಿಚುವೇಶನ್ ನಡೀತಾ ಇದೆ ಅಂತಂದ್ರೆ, ಯೋಬ್ ಬಂದು ಒಂದು ಒಳ್ಳೆ ರೀತಿ ಇದ್ರು. ಏನಾಗೋಯ್ತು ಅಂತಂದ್ರೆ, ಅವರು ದೇವರ ಒಂದು ಅನುಗ್ರಹ ಅವರಲ್ಲಿ ಇರ್ಲಿಲ್ಲ. ಆಗೇನಾಗೋಯ್ತು, ಅವರು ಫುಲ್ ಏನೇನು ಪಡ್ಕೊಂಡಿದ್ರು ಅದನ್ನೆಲ್ಲ ಕಳ್ಕೊಂಡು ಕೆಳಗಡೆ ಬಿದ್ದೋಗ್ಬಿಟ್ರು. ಬಿದ್ದು ಅನಾರೋಗ್ಯದಲ್ಲಿದ್ರು. ಹೆಂಡತಿ ಮಕ್ಕಳು ದನ ಕರ ಎಲ್ಲಾನು ಕೂಡ ಕಳ್ಕೊಂಡ್ರು. ಕೊನೆಗೆ ಹೆಂಡತಿ ಬಂದ್ಬಿಟ್ಟು ಏನ್ ಹೇಳ್ತಾ ಇದಾರೆ ಅಂತಂದ್ರೆ, ನೋಡಪ್ಪ, ನೀನ್ ಈ ತರ ಎಲ್ಲ ಆಗ್ಬಿಟ್ಟಿದ್ಯಲ್ಲ, ನೀನ್ ಹಿಂಗೆಲ್ಲ ಆಗ್ಬಿಟ್ಟಿದ್ಯಲ್ಲ, ನೀನ್ ಮಾಡಿರೋದೆಲ್ಲ ಈ ತರ ಆಗಿದೆಯಲ್ಲ, ನೀನ್ ಮಾಡ್ತಾ ದೇವ್ರು ಸರಿ ಇಲ್ಲ ಅನ್ನೋ ರೀತಿಯಲ್ಲಿ ಎಲ್ಲಾ ವರ್ತನೆಗಳನ್ನ ತೋರ್ಸಿದ್ರು. ಆದ್ರೂ ಕೂಡ ಯೋಬ್ ಏನ್ ಮಾಡಿದ್ರು ಅಂದ್ರೆ, ಅವ್ರ ಹೆಂಡತಿಗೆನೆ ಹೇಳ್ತಾ ಇರೋದೇನಂದ್ರೆ, ನೋಡಮ್ಮ, ಈ ರೀತಿ ಎಲ್ಲ ಮಾತಾಡಬಾರ್ದು. ನಾವು ದೇವರಿಂದ ಬರೀ ಒಳ್ಳೇದನ್ನೇ ಅಪೇಕ್ಷೆ ಮಾಡ್ಬೇಕಾ, ಕೆಟ್ಟದ್ ಬಂದ್ರೆ ಏನಾಗುತ್ತೆ, ಏನು ತೊಂದರೆ ಏನಿಲ್ಲ. ನಮ್ಮ ಒಂದು ಮಾತಿನ ಶೈಲಿ ನೋಡಿ ಪ್ರಿಯರೇ, ಈಗ ನಾವು ಕೂಡ ಏನೋ ಒಂದು ದೇವರ ಅನುಗ್ರಹದಿಂದ ಇಲ್ಲಿವರೆಗೂ ನಾವು ಜೀವಿಸ್ತಾ ಇದ್ವಿ. ಇನ್ ಕೇಸಸ್ ಏನಾದ್ರೂ ನಾವು ಇನ್ನೂ ಕೆಳಮಟ್ಟಕ್ಕೆ ಹೊಂಟೋದ್ರು ಕೂಡ ನಮ್ಮಲ್ಲಿ ವರ್ತನೆ ಏನಾಗುತ್ತೆ, ಬೇರೆ ಒಂದು ವರ್ತನೆ ಆಗ್ಬಿಡುತ್ತೆ. ಆದ್ರೆ ಪ್ರಿಯ ಸಹೋದರ ಮತ್ತು ಸಹೋದರ, ಅಂತ ವರ್ತನೆಗಳನ್ನ ನಮ್ಮ ಒಂದು ಮನಸ್ಸಿನಲ್ಲಿ ನಾವು ಮಾಡ್ಕೋಬಾರ್ದು, ಆಲೋಚನೆಗಳನ್ನ ಹಿಡ್ಕೊಳ್ಳೇಬಾರ್ದು ಪ್ರಿಯರೇ. ನಮ್ಮನ್ನ ದೇವರು ಉಂಟು ಮಾಡಿದರೆ, ಕಾದು ನಡೆಸ್ತಾರೆ. ಎಂತ ಶೋಧನೆ ಬಂದ್ರು ನಮ್ಮನ್ನ ನಡೆಸ್ತಾರೆ. ನಾವು ದೇವರ ಒಂದು ದೂಷಣೆ ಮಾತ್ರ ಮಾತಾಡಬಾರ್ದು, ದುಡುಕ್ ಮಾತಾಡಬಾರ್ದು, ತಪ್ಪಾಗಿ ಹೇಳ್ಬಾರ್ದು. ದೇವರನ್ನ ನಾಮನ ಘನಪಡಿಸ್ಬೇಕೆ ಹೊರತು ಅಪಕೀರ್ತಿ ತರಬಾರ್ದು ಅನ್ನೋ ಒಂದು ಮನಸ್ಥಿತಿ ನಮ್ಮಲ್ಲಿ ಇರ್ಬೇಕು ಪ್ರಿಯರೇ. ನಮ್ಗೆ ಇವರೇ ಒಂದು ಎಕ್ಸಾಂಪಲ್, ಯೋಬೇ ಒಂದು ಎಕ್ಸಾಂಪಲ್. ನೋಡಿ, ಇನ್ನೊಂದು ವಾಕ್ಯ ಓದೋಣ. ಯೋಬ 31ನೇ ಅಧ್ಯಾಯ 30ನೇ ವಚನದಲ್ಲಿ, ಯೋಬ 31ನೇ ಅಧ್ಯಾಯ 30ನೇ ವಚನ ಓದಿ. ಇಲ್ಲ, ನನ್ನ ಬಾಯಿ ಅವನನ್ನು ಶಪಿಸಿ ಅವನ ಪ್ರಾಣ ಹೋಗಲಿ ಎಂದು ಬೇಡಿಕೊಂಡು ಪಾಪವಶವಾಗುವುದಕ್ಕೆ ನಾನು ಒಪ್ಪಲೇ ಇಲ್ಲ. ನೋಡಿದ್ರ ಆತ್ಮೀಯರೇ, ಅವ್ರಂತ ಒಂದು ಸಂಕಷ್ಟದಲ್ಲಿ ಇದ್ರೂ ಕೂಡ ಆ ಒಂದು ಪಾಪದ ವಶಕ್ಕೆ ಒಳಗಾಗೋ ತರ ನಾನು ಮಾಡಕ್ಕೆ ಹೋಗ್ಲಿಲ್ಲ ಅನ್ಬಿಟ್ಟು ಹೇಳ್ತಾ ಇದಾರೆ ಪ್ರಿಯರೇ. ಇದು ಒಂದು ಒಳ್ಳೆ ಒಂದು ಉದಾಹರಣೆ ಪ್ರಿಯರೇ. ಅಂತ ಸಂಕಷ್ಟದಲ್ಲಿ ಇದ್ರು ಕೂಡ, ಅಂತ ಒಂದು ಬೇಸರವಾದಂತ ಒಂದು ಜೀವನ ಅವರಲ್ಲಿ ನಡೀತಿದ್ರು ಕೂಡ, ಅವರ ಒಂದು ಮಾತಿನ ಶೈಲಿ ಎಲ್ಲೂ ಕೂಡ ಬದಲಾಗಿಲ್ಲ ಪ್ರಿಯರೇ. ದೇವ್ರನ್ನ ಅಂಟಿಲ್ ವರ್ಗುನು ಕೂಡ ಏನ್ ಮಾಡಿದ್ರು ಅಂದ್ರೆ, ಕಡೆವರ್ಗುನು ಕೂಡ ದೇವ್ರನ್ನ ಘನಪಡಿಸಿದ್ರೆ ಹೊರತು, ದೇವರ ನಾಮನ ಗೌರವ ತಂದ್ರೆ ಹೊರತು ದೇವರ ನಾಮನ ಅಗೌರವ ತರ್ಲಿಲ್ಲ. ಇಂತ ಒಳ್ಳೆ ಕ್ಯಾರೆಕ್ಟರ್ ಪ್ರಿಯರೇ. ಈ ತರ ಕ್ಯಾರೆಕ್ಟರ್ ನಮ್ಮಲ್ಲಿ ದೇವ್ರ ಎದುರು ನೋಡ್ತಾ ಇದಾರೆ, ಯೇಸು ಕ್ರಿಸ್ತರು ನೋಡ್ತಾ ಇದಾರೆ. ಈ ಒಂದು ಕ್ಯಾರೆಕ್ಟರ್ ನಾವು ವೃದ್ಧಿಪಡಿಸ್ಕೋಬೇಕು. ನೋಡಿ, ಇನ್ನೊಂದು ವಾಕ್ಯ ಮಾಡೋಣ. ಯೋಹಾನ ಯಾಕೋಬ 1ನೇ ಅಧ್ಯಾಯ 21ನೇ ವಚನ 22ನೇ ವಚನ ನೋಡಿ.
ಆದ ಕಾರಣ ಎಲ್ಲಾ ನೀಚತನವನ್ನು ಎಲ್ಲಾ ದುಷ್ಟತನವನ್ನು ತೆಗೆದುಹಾಕಿ ಮನಸ್ಸಿನೊಳಗೆ ಬೇರೂರುವ ವಾಕ್ಯಕ್ಕೆ ನಮ್ರತೆಯಿಂದ ಎಡೆಗೊಡ್ರಿ. ಅದು ನಿಮ್ಮ ಆತ್ಮಗಳನ್ನು ರಕ್ಷಿಸುವುದಕ್ಕೆ ಸಾಮರ್ಥ್ಯವುಳ್ಳದಾಗಿದೆ. ಥ್ಯಾಂಕ್ ಯು ಬ್ರದರ್. ನಮ್ಮಲ್ಲಿ ಏನೇ ಒಂದು ಕಲ್ಮಶವಿರ್ಲಿ, ಏನೇ ಒಂದು ತಪ್ಪಾದಂತ ಒಂದು ಆಲೋಚನೆಗಳಿರ್ಲಿ, ಅದನ್ನ ಫಸ್ಟ್ ನಾವೇನ್ ಮಾಡ್ಬೇಕು ಅಂದ್ರೆ ಪ್ರಾರ್ಥನೆ ಪೂರ್ವ ತೆಗ್ದಾಕ್ಬೇಕು. ಬಿಸಾಕ್ಬಿಡ್ಬೇಕು, ವಾಪಸ್ ಹಾಕೊಳ್ಳೋದಲ್ಲ ರೀ. ತೆಗೆದಾಕ್ಬಿಡೋದು ಅಂದ್ರೆ ಏನೋ ತೆಗೆದ್ಬಿಡು ವಾಪಸ್ ಮನ್ಸೊಳಗಡೆ ಹಾಕೋಬಿಡೋದಲ್ಲ. ತೆಗೆದು ಬಿಡ್ಬೇಕಂದ್ರೆ ಕಂಪ್ಲೀಟ್ ಡಿಸ್ಟ್ರಾಯ್. ಈ ರೀತಿ ನಾವು ಮಾಡ್ಕೊಂಡ್ವಿ ಅಂದ್ರೆ ನಮ್ಮ ಹೃದಯ ಏನಾಗುತ್ತೆ ಅಂದ್ರೆ ಸ್ವಸ್ಥತೆ ಆಗುತ್ತೆ. ಸೊ ಅಂದ್ರೆ ಒಂದೊಳ್ಳೆ ರೀತಿ ಎಂಟಿ ಬಾಕ್ಸ್ ಹೇಗಿರುತ್ತೋ ಆ ರೀತಿ, ಖಾಲಿ ಡಬ್ಬ ಹೇಗಿರುತ್ತೋ ಆ ರೀತಿ ಅದ್ರೊಳಗಡೆ ನಾವ್ ಏನ್ ಮಾಡ್ಬೇಕು, ಒಳ್ಳೇದನ್ನ ಫಿಲ್ ಮಾಡ್ಬೇಕು, ಒಳ್ಳೇದನ್ನ ನಾವು ತುಂಬಿಸ್ಬೇಕು. ಆ ವಾಕ್ಯಗಳನ್ನ ನಾವು ಮನದಲ್ಲಿ ಇಟ್ಕೋಬೇಕು. ನಾವು ವಾಕ್ಯಗಳನ್ನ ಹಗಲು ರಾತ್ರಿ ಧ್ಯಾನಿಸ್ಬೇಕು. ಈ ರೀತಿ ನಾವು ಮಾಡೋದ್ರಿಂದ ಏನಾಗ್ತೀವಿ ಅಂದ್ರೆ ಖಂಡಿತವಾಗ್ಲು ನಮ್ಮ ಮಾತಿನ ಶೈಲಿನ ನಾವು ಸರಿಪಡಿಸ್ಕೊಂಡು ಸತ್ಯದ ಮಾರ್ಗದಲ್ಲಿ ನಡೆಯಲಿಕ್ಕೆ ಸಾಧ್ಯ ಆಗುತ್ತೆ. ಅದು ಅಂತಂದ್ರೆ ಪ್ರಿಯ ಸಹೋದರ ಮತ್ತು ಸಹೋದರರೇ, ಕಠಿಣಕರವಾದಂತ ಒಂದು ಶೋಧನೆಗಳ ಸಮಯದಲ್ಲಿಯೂ ನಮ್ಗೆ ಏನಾಗ್ತೀವಿ ಅಂತಂದ್ರೆ ನಮ್ಮ ಮಾತು ತಪ್ಪಾಗ್ಬಿಡುತ್ತೆ. ಈಗ ನೋಡಿ, ಏನಾದ್ರೂ ನಮ್ಗೆ ಅನಾರೋಗ್ಯ ಉಂಟಾಗೋಯ್ತಪ್ಪ, ನಾವು ದುಡ್ದಿದ್ದೆಲ್ಲ ಕಳ್ಕೊಬಿಟ್ವಪ್ಪ, ಏನೋ ಒಂದು ತೊಂದರೆಗಳಿಗೆ ಒಳಗಾಗೋದ್ವಿ. ಆ ಸಂದರ್ಭದಲ್ಲಿ ಏನಾಗುತ್ತೆ ಅಂದ್ರೆ ನಮ್ಗೆ ಯಾರು ಸಿಗ್ಲಿಲ್ಲ ಅಂದ್ರೆ ನಾವ್ ಯಾರನ್ನ ಬ್ಲೇಮ್ ಮಾಡ್ತೀವಿ? ದೇವ್ರ ಮೇಲೆ ತಾನೇ ಬ್ಲೇಮ್ ಮಾಡ್ಬಿಡ್ತೀವಿ. ಪ್ರಿಯ ಸಹೋದರ ಮತ್ತು ಸಹೋದರಿ, ಈ ತರ ನಾವು ಮಾಡೋದಕ್ಕೆ ಹೋಗ್ಬಾರ್ದು. ದೇವರಿಂದ ಏನ್ ಬರೀ ಒಳ್ಳೇದನ್ನೇ ನಾವು ಅಪೇಕ್ಷಿಸ್ಬೇಕಾ? ಕೆಟ್ಟದ್ ಬಂದ್ರು ಕೂಡ ಒಳ್ಳೇದೇ ಬಂತು ಅನ್ಬಿಟ್ಟು ನಾವು ತೃಪ್ತಿಯಿಂದ ಅನುಭವಿಸೋಣ ಅನ್ಬಿಟ್ಟೆ ನಮ್ಗೆ ಹೇಳ್ತಾ ಇದ್ದಾರೆ. ಏನಕ್ಕಂದ್ರೆ ನಾವ್ ಯಾವ್ದ್ರಲ್ಲಿ ಇದೀವೋ ಅದ್ರಲ್ಲೇ ದೇವ್ರನ್ನ ನಾವು ಘನಪಡಿಸ್ಬೇಕಂತೆ. ನೋಡಿ, ಒಂದು ವಾಕ್ಯ ಹೇಳುತ್ತೆ, ನನ್ನ ಕೃಪೆ ನಿನಗೆ ಸಾಕು ಅಂತ ಅನ್ಬಿಟ್ಟು. ಅಂದ್ರೆ ಏನರ್ಥ ಅಂದ್ರೆ ಆತ್ಮೀಯರೇ, ದೇವರು ನಮ್ಮನ್ನ ಯಾವ್ದ್ರಲ್ಲಿ ಬಿಟ್ಟಿದಾರೋ, ಯಾವ್ದ್ರಲ್ಲಿ ನಿಲ್ಸಿದಾರೋ ಅದ್ರಲ್ಲೇ ನಾವ್ ಏನಾಗ್ಬೇಕು ಅಂತಂದ್ರೆ ಸಮೃದ್ಧಿ, ಅಭಿವೃದ್ಧಿನ ಹೊಂದೋದಕ್ಕೆ ಯೋಗ್ಯರ ಕಾಣಿಸ್ಕೋಬೇಕಂತೆ ಪ್ರಿಯ ಸಹೋದರ ಮತ್ತು ಸಹೋದರರೇ. ಏನಕ್ಕಂದ್ರೆ ಕೆಲವೊಂದು ವಾಕ್ಯಗಳಿದೆ ಬೈಬಲ್ ಕೂಡ, ನಮ್ಗೆ ಜ್ಞಾಪಕ ಬರ್ತಲ್ಲ, ಇದರಲ್ಲಿ ನ್ಯೂ ಟೆಸ್ಟಮೆಂಟ್ ಅಲ್ಲೂ ಕೂಡ ಇದೆ. ನಮ್ಮನ್ನ ದೇವ್ರು ಯಾವ್ದ್ರಲ್ಲಿ ಕರೆದಿದ್ರು ಅಂದ್ರೆ ಯಾವ ಒಂದು ಸ್ಥಾನದಲ್ಲಿ ನಾವ್ ಇದೀವೋ ಅದೇ ಸ್ಥಾನದಲ್ಲಿ ನಾವ್ ಇದ್ಕೊಂಡೇನೆ ದೇವ್ರನ್ನ ಘನಪಡಿಸ್ಬೇಕಂತೆ. ಆಗಿರ್ಬೇಕಾದ್ರೆ ಪ್ರಿಯರೇ, ನಮ್ಮನ್ನ ದೇವರು ಇಂಥ ಒಂದು ಒಳ್ಳೆಯ ರೀತಿಯ ಸ್ವಭಾವಕ್ಕೆ ತರಿಸ್ಬೇಕಾದ್ರೆ ನಾವು ಕೂಡ ನಮ್ಮ ಮಾತಿನ ಶೈಲಿನ ಸರಿಪಡಿಸ್ಕೊಂಡು ದೇವ್ರಿಗೆ ಮೆಚ್ಚುಗೆ ಆಗಿದೆ. ನೆಕ್ಸ್ಟ್ ಪ್ಯಾರಾದಲ್ಲೂ ಕೂಡ ಕೆಲವೊಂದು ಪಾಯಿಂಟ್ ನ ಡಿಕೋಟ್ ಮಾಡ್ತಾರೆ ನೋಡಿ. ಬೇರೆ ಇನ್ಯಾರ ಹತ್ರ ಇದೆ ಟೆಕ್ಸ್ಟ್ ಬುಕ್? ರವಿ ಬ್ರದರ್ ಇದೆಯಾ? ಮಂಜುಳಾ ಸಿಸ್ಟರ್ ಓದ್ತಾರಾ? ಇದೆ ಬ್ರದರ್. ಓದಿ ಬ್ರದರ್. ಇದು ಕೀರ್ತನೆಗಾರನು ಅಲ್ಲಿಂದ ಅಲ್ಲ ಬ್ರದರ್? ಹೌದು ಬ್ರದರ್. ಕೀರ್ತನಗಾರನು ದೇವರ ಪ್ರತಿಷ್ಠಿತ ಹಾಗೂ ಪರಿಶೋಧಿತ ಜನರ ಬಾಯಲ್ಲಿ ದೃಢ ಮನೋನಿರ್ಧಾರದ ಈ ಮಾತುಗಳನ್ನು ಇರಿಸಿದ್ದಾನೆ. ನನ್ನ ನಾಲಿಗೆ ಪಾಪಕ್ಕೆ ಹೋಗದಂತೆ ಜಾಗರೂಕನಾಗಿರುವೆನು. ನೀತಿವಂತರಿಗೆ ದುಷ್ಪ್ರೇರಣೆ ಮಾಡುವ ದುಷ್ಟರ ನನ್ನ ಮುಂದೆ ಇರುವಾಗ ಬಾಯಿಗೆ ಕುಕ್ಕೆ ಹಾಕಿಕೊಂಡಿರುವೆನು ಅಂದುಕೊಂಡನು. ಕೀರ್ತನೆ 39. ಥ್ಯಾಂಕ್ ಯು. ಪ್ರಿಯ ಸಹೋದರ ಮತ್ತು ಸಹೋದರ, ಕೀರ್ತನೆಗಾರರು ಅಂದಾಗ ಯಾರು? ದಾವೀದ ಪ್ರಿಯರೇ. ದಾವೀದು ಏನ್ ಮಾಡ್ತಾ ಇದಾರೆ ಅಂತಂದ್ರೆ ಅವ್ರಿಗೆ ಎಂತೆಂತ ಒಂದು ಕ್ರಿಟಿಕಲ್ ಆಗಿರುವಂತ ಒಂದು ಸನ್ನಿವೇಶಗಳು ಒಳಗಾದ್ರೂ ಕೂಡ ಅವರು ಅವರ ಒಂದು ಬಾಯಿನಲ್ಲಿ ತಪ್ಪಾದಂತ ವಾರ್ತೆ ಬರ್ಲಿಲ್ವಂತೆ. ಅಗೌರವ ತರುವಂತ ಒಂದು ವರ್ತನೆನ ಅವ್ರು ಮಾಡ್ಲೇ ಇಲ್ವಂತೆ. ಪ್ರಿಯ ಸಹೋದರ ಮತ್ತು ಸಹೋದರರೇ, ದಾವೀದು ಎಷ್ಟು ಸಾರಿ ಅವರು ಕಷ್ಟನ ಅನುಭವಿಸಿದ್ರು ಅಂದ್ರೆ ಲೆಕ್ಕನೇ ಹಾಕೋದಕ್ಕಾಗಲ್ಲ. ಏನಕ್ಕಂದ್ರೆ ಅವರು ಬಾಲ್ಯ ವಯಸ್ಸಲ್ಲಿ ಇದ್ದಾಗ್ಲೂ ಒಂದು ತುಂಬಾ ನೋವನ್ನ ತಿಂದ್ರು, ಒಂದು ಯೌವನ ಪ್ರಾಯಕ್ಕೆ ಬಂದಾಗ್ಲೂ ತುಂಬಾ ಕಷ್ಟ ಶೋಧನೆಗಳನ್ನ ಅನುಭವಿಸಿದ್ರು. ಇನ್ನು ಮುಪ್ಪಿನ ವಯಸ್ಸಿಗೆ ಬಂದು ಇನ್ನೇನ್ ಮರಣಕ್ಕೆ ಹೋಗ್ಬೇಕಾದ್ರೂ ಕೂಡ ತುಂಬಾ ಸಂಕಷ್ಟನ ಅನುಭವಿಸಿದ್ರು ಪ್ರಿಯ. ಇಷ್ಟೆಲ್ಲ ಅನುಭವಿಸಿದ್ರು ಕೂಡ ಅವರ ಒಂದು ಮಾತಿನ ಶೈಲಿಲೇ ಆಗ್ಲಿ, ಅವರ ಒಂದು ಹೃದಯದಲ್ಲೇ ಆಗ್ಲಿ ಕಲ್ಮಶನೇ ತುಂಬಿರ್ಲಿಲ್ಲ. ನಮ್ಮಲ್ಲೂ ಕೂಡ ಇದೇ ಸ್ಟೇಜ್ ನಮ್ಮಲ್ಲೂ ಕೂಡ ಇರೋದು. ನಮ್ಮಲ್ಲೂ ಕೂಡ ನಾವು ಕೂಡ ಏನ್ ಮಾಡ್ತೀವಿ, ದೇವ್ರು ನಮ್ದಾಗ ಏನಾಗಿರ್ತೀವಿ ಅಂತಂದ್ರೆ ಹಾಲು ಕುಡಿಯುವಂತ ಮಕ್ಕಳಾಗಿರ್ತೀವಿ. ನೆಕ್ಸ್ಟ್ ಗಟ್ಟಿ ಆಹಾರಗಳನ್ನ ಸೇವನೆ ಮಾಡ್ತಾ ಇದೀವಿ. ಇನ್ನು ಮುಂದೆ ಬರ್ಬೇಕಾದ್ರೆ ನಾವು ವೇದ ಉಪನ್ಯಾಸಗಳನ್ನ ಬೋಸುವಂತ ರೀತಿಯಾಗಿ ನಮ್ಮನ್ನ ದೇವರು ನೋಡ್ತಾ ಇದ್ದಾರೆ. ಅಂದ್ರೆ
ವಾಕ್ಯಗಳನ್ನೆಲ್ಲ ಅರ್ಥ ಮಾಡ್ಕೊಂಡು ಅದ್ರ ಪ್ರಕಾರ ನಡೆಯೋದಲ್ದಂತೆ ಅದನ್ನ ಬೋಧನೆ ಮಾಡೋದಲ್ಲ ಅರಿ ಅದ್ರ ಪ್ರಕಾರ ನಡೆಯೋದು ಇಂಪಾರ್ಟೆಂಟ್. ಸೊ ಈ ಒಂದು ಸ್ಥಾನಕ್ಕೆ ನಮ್ಮನ್ನ ಕರಿಬೇಕಾದ್ರೆ ನಾವು ಕೂಡ ನಮ್ಮ ಒಂದು ಮಾತಿನ ಶೈಲಿನ ನಾವು ಹದವಾಗಿ ಒಂದು ರಸಭರಿತವಾಗಿ ನಾವು ವೃದ್ಧಿಪಡಿಸ್ಕೊಳ್ಳೋದು ತುಂಬಾ ಒಳ್ಳೆಯದು. ಅದನ್ನೇ ಕೀರ್ತನೆ 39ನೇ ಅಧ್ಯಾಯ 1ರಿಂದ 5ನೇ ವಚನದಲ್ಲೂ ಕೂಡ ಅದನ್ನೇ ಹೇಳೋದು. ಬೇಕಂದ್ರೆ ಓದ್ ನೋಡಿ, ಕೀರ್ತನೆ 39ನೇ ಅಧ್ಯಾಯ 1ನೇ ವಚನ ಓದಿ. ನನ್ನ ನಾಲಿಗೆಯ ಪಾಪಕ್ಕೆ ಹೋಗದಂತೆ ಜಾಗರೂಕನಾಗಿರುವೆನು. ದುಷ್ಟರು ನನ್ನ ಮುಂದೆ ಇರುವಾಗ ಬಾಯಿಗೆ ಕುಕ್ಕೆ ಹಾಕಿಕೊಂಡಿರುವೆನು ಅಂದುಕೊಂಡೆನು. ಸಾಕಾ ಬ್ರದರ್? ಹಾ, ಸಾಕು ಸಿಸ್ಟರ್. ಸೊ ನಮ್ಮ ಒಂದು ಸಿಚುವೇಶನ್ಸ್ ಗಳೆಲ್ಲ ಇರುತ್ತೆ. ಅಂದ್ರೆ ಇಂಥ ಒಂದು ಸಂದರ್ಭದಲ್ಲಿ, ಇಂಥ ಒಂದು ಸನ್ನಿವೇಶದಲ್ಲಿ ನನ್ನ ಮಾತಿನ ಶೈಲಿ ಚೇಂಜ್ ಆಗುತ್ತೆ ಅಂತ ನಮಗೆ ಮೊದ್ಲೇ ಗೊತ್ತಿರತ್ತೆ. ಆ ಸಂದರ್ಭದಲ್ಲಿ ನಾವೇನ್ ಮಾಡ್ಬೇಕು, ಬಾಯಿಗೆ ಕುಕ್ಕೆ ಹಾಕೊಂಡಿರ್ಬೇಕಂದ್ರೆ ಅಂದ್ರೆ ಮಾತೇ ಬರಬಾರ್ದು. ಆಮೇಲೆ ಜ್ಞಾನವಾಗಿ ವರ್ತನೆ ಮಾಡ್ಬೇಕು. ನಮಗ್ ಗೊತ್ತಿರುತ್ತೆ ನಾವ್ ಏನ್ ಮಾತಾಡ್ತೀವಿ, ತಕ್ಷಣ ಏನೋ ಒಂದು ಗೊತ್ತಿಲ್ಲದೆ ಮಾತಾಡ್ಬಿಡೋ ಅಂತ ಒಂದು ಪ್ರಯೋಜನಕವಾದಂತ ಒಂದು ಮಾತು ನಮ್ಮಲ್ಲಿ ಇರಲ್ಲ. ಇದು ಪ್ರಯೋಜನಕವಾದಂತ ರೀತಿಯಲ್ಲಿ ನಾವು ನಡ್ಕೊಳ್ಳೋದ್ರಿಂದ ಏನಾಗ್ತೀವಿ ಅಂತಂದ್ರೆ ಆ ವರ್ತನೆಗೆ ಬರಕ್ಕಿಂತ ಮುಂಚಿತವಾಗ್ಲೇ ನಮ್ಗೆ ಗೊತ್ತಿರುತ್ತೆ. ಅದನ್ನ ನಾವು ಸರಿಪಡಿಸ್ಕೋಬೇಕು ಅಂತ ಅಂದ್ಬಿಟ್ಟು ಇಲ್ಲಿ ಹೇಳ್ತಾರೆ. ನೆಕ್ಸ್ಟ್ ಕಾಂಟೆಕ್ಸ್ಟ್ ನಾವು ನೋಡೋಣ. ನೆಕ್ಸ್ಟ್ ಪ್ಯಾರಾ ನಾವು ರೀಡ್ ಮಾಡೋಣ. ಬೇರೆ ಇನ್ಯಾರ ಹತ್ರ ಇದೆ ಟೆಕ್ಸ್ಟ್ ಬುಕ್? ದೀಪಾ ಸಿಸ್ಟರ್, ಚಿತ್ರಾ ಸಿಸ್ಟರ್, ಬೇರೆ ಯಾವ ತರ ಬಂದಿದ್ಯಾ? ಓಕೆ, ನವಿತಾ ಸಿಸ್ಟರ್ ರೀಡ್ ಮಾಡ್ತೀರಾ? ಓಕೆ ಬ್ರದರ್. ಥ್ಯಾಂಕ್ ಯು. ಕ್ರಿಸ್ತೀಯ ಗುಣನಡತೆಗಳ ಸ್ಥಿರತೆಯ ವಿಷಯದಲ್ಲಿನ ಇಂಥ ಒಂದು ಮನೋನಿರ್ಧಾರ ಮತ್ತು ಇದನ್ನು ಸ್ಥಿರಚಿತ್ತದಿಂದ ಅನುಸರಿಸುವುದರ ಮೂಲಕವಾಗಿ ಅಭಿವೃದ್ಧಿಯಾಗುವ ಮನಸ್ಸಿನ ಹತೋಟಿ ಗುಣಗಳು ಎಷ್ಟೋ ಅವಶ್ಯ. ನಾವು ಸ್ನೇಹಪರವಲ್ಲದ ಈ ಲೋಕದಲ್ಲಿ ನಮ್ಮ ಒಡೆಯನ ನಿಮಿತ್ತವಾದ ನಿಂದನೆಗಳನ್ನೇ ನಿರೀಕ್ಷಿಸಬಹುದು, ಏಕೆಂದರೆ ತನ್ನ ದಣಿಗಿಂತ ಆಳು ಹೆಚ್ಚಿನವನಲ್ಲ. ಲೋಕ, ಶರೀರ ಹಾಗೂ ಅಪಾದಕನಾದ ಸೈತಾನ ಇವರುಗಳು ನಮ್ಮ ಮಾರ್ಗವನ್ನು ವಿರೋಧಿಸುವರು. ಒಳಗೆ ಹೋರಾಟ, ಹೊರಗೆ ಭಯ ಮತ್ತು ನೀತಿವಂತನಿಗೆ ವಿರೋಧವಾಗಿ ಗುರಿ ಇಟ್ಟ ಬಾಣಗಳು, ಅಗ್ನಿಬಾಣಗಳು ಹಲವಾರು. ಆದರೆ ಬಾಧೆ, ಕಷ್ಟಗಳ ಹಾಗೂ ತೀಕ್ಷ್ಣಕರ ಪರೀಕ್ಷಾ ಸಮಯಗಳಲ್ಲಿರುವಾಗ ಸುರಕ್ಷಿತವಾಗಿರುವ ಮನೋಭಾವವು ಯಾವುದು? ನಮ್ಮನ್ನು ಪದೇ ಪದೇ ಬಹುವಾಗಿ ಕಾಡುವ ಎಲ್ಲ ಸಂಗತಿಗಳ ವಿಷಯವಾಗಿ ಅವುಗಳನ್ನು ಬಗೆಹರಿಸಲು ಯತ್ನಿಸುವುದಕ್ಕೆ ಮೊದಲು ನಾವು ದೇವರ ಮುಂದೆ ಮೌನವಾಗಿ ಆತನ ನಡೆಸುವಿಕೆಗೆ ಮತ್ತು ಆತನ ಚಿತ್ತವನ್ನು ತಿಳಿದುಕೊಳ್ಳುವ ಬಗ್ಗೆ ಎಚ್ಚರದಿಂದ ಕಾದುಕೊಂಡಿರುವುದಲ್ಲವೇ? ಆದುದರಿಂದ ಕೀರ್ತನೆಗಾರರು ಹೀಗೆ ಸಲಹೆ ಮಾಡಿದ್ದಾನೆ: ನಾನು ಮೌನವಾಗಿದ್ದೆನು, ಒಳ್ಳೆಯದನ್ನಾದರೂ ನನ್ನ ಸ್ವಂತ ದೃಷ್ಟಿಯಲ್ಲಿ ಸಹ ಒಳ್ಳೆಯದೆಂದು ತೋರುವುದನ್ನು ಮಾಡದೆ, ಇಲ್ಲವೇ ಹೇಳದೆ, ಆಡದೆ ಸುಮ್ಮನಿದ್ದೆನು. ಆದರೆ ನನ್ನ ಸಂಕಟ ಹೆಚ್ಚಿತು, ನನ್ನ ಹೃದಯದಲ್ಲಿ ಸಂತಾಪ ಹೆಚ್ಚಿತು, ನಾನು ಯೋಚಿಸುತ್ತಿರುವಲ್ಲಿ ಬೆಂಕಿಯುರಿಯಿತು. ಇದು ತೀಕ್ಷ್ಣವಾದ ಪರೀಕ್ಷೆಯ ವರ್ಣನೆ. ಆಗ ನಾನು ಬಾಯಿ ಬಿಟ್ಟು, ಹೀಗೆ ನುಡಿಯುವುದು ದೂಷಕರಿಗಲ್ಲ, ಇಲ್ಲವೇ ಇತರರಿಗಲ್ಲ, ಆದರೆ ಅದು ಕರ್ತನಿಗೆ. ಓದ್ಬೇಕಾ ಬ್ರದರ್? ಸ್ವಲ್ಪ ಸಾಕು ಸಿಸ್ಟರ್, ಸಾಕು. ಇದೊಂದು ಚಿಕ್ಕದೊಂದಿದೆ, ಓದ್ಬಿಡಿ ಸಿಸ್ಟರ್. ಹೌದು, ನಮ್ಮ ಸಂಕಷ್ಟಗಳನ್ನು ಮತ್ತು ವ್ಯಥೆಗಳನ್ನು ಕರ್ತನ ಬಳಿಗೆ ಕೊಂಡೊಯ್ಯುವುದು ನಮಗಿರುವ ಆಶೀರ್ವಾದಕರವಾದ ಸೌಭಾಗ್ಯ, ಏಕೆಂದರೆ ನಮ್ಮ ಜೀವಿತದಲ್ಲಿನ ವ್ಯಥೆ ಸಂಕಷ್ಟಗಳಿಂದ ಕಹಿಯನ್ನು ಕಸಿದುಕೊಳ್ಳಲು ಆತನಿಗೆ ಗೊತ್ತಿರುವುದು. ಥ್ಯಾಂಕ್ ಯು ಬ್ರದರ್. ಥ್ಯಾಂಕ್ ಯು ಸಿಸ್ಟರ್. ಕ್ರಿಸ್ತೀಯ ಗುಣ ನಾವು ಹೊಂದುವಂತ ಮಕ್ಕಳಾಗಿರುವಂತ ನಮ್ಮಲ್ಲಿ ವಿಶೇಷವಾಗಿ ನಮ್ಮಲ್ಲಿ ಎಲ್ಲಾ ರೀತಿಯ ಒಂದು ಅಭಿವೃದ್ಧಿನ ಹೊಂದುವಂತ ಒಂದು ಮನಸ್ಥಿತಿ ಇರ್ಬೇಕಂದ್ರೆ ಒಂದೊಳ್ಳೆ ಗುಣನ ಅಪೇಕ್ಷಿಸುವಂತ ಒಂದು ಸ್ನೇಹಮಯವಾದಂತ ಒಂದು ಸನ್ನಿವೇಶನೂ ಕೂಡ ನಮ್ಮಲ್ಲಿ ಇರ್ಬೇಕಂತ ಪ್ರಿಯರು. ಯಾವ ರೀತಿ ಪ್ರಿಯ ಸಹೋದರ ಮತ್ತು ಸಹೋದರಿಯರೇ, ನಮ್ಮ ಒಂದು ಮಾತಿನ ಶೈಲಿನೇ ಆಗ್ಲಿ, ನಮ್ಮ ನಡೆ ನುಡಿಗಳಲ್ಲೇ ಆಗ್ಲಿ, ನಾವು ಲೋಕದ ಒಂದು ವರ್ತನೆಗಳಿಗೆ ಒಳಗಾಗದೇ ಇರೋ ರೀತಿಯ ಒಂದು ಸೈತಾನನ ಒಂದು ಅಡಚಣೆಗಳೇ ಆಗ್ಲಿ ನಾವು ಬೀಳದೇ ಇರೋ ರೀತಿಗೆ ಇರ್ಬೇಕಂತ. ನಮ್ಮ ಒಂದು ಹೋರಾಟ ಒಂದು ಸತ್ಯಕ್ಕೆ ಮತ್ತೆ ಒಂದು ದೇವರ ಒಂದು ಭಯ, ಒಂದು ದೇವರ ಒಂದು ವಾಕ್ಯದಲ್ಲಿ ನುಡಿಪಾಗಿರ್ಬೇಕು ಅಂದ್ಬಿಟ್ಟು ನಮ್ಗೆ ತಿಳಿಸ್ತಾ ಇದ್ದಾರೆ. ಇಷ್ಟೆಲ್ಲಾ ಅಂಶಗಳು ನಮ್ಮನ್ನ ಹೊಂದ್ಕೋಬೇಕು ಅಂತ ಅನ್ಬೇಕಂದ್ರೆ ನಮ್ಮಲ್ಲಿ ಪ್ರಮುಖವಾಗಿ ಏನಿರ್ಬೇಕು ಅಂತಂದ್ರೆ ಚಿಕ್ಕ ಪುಟ್ಟ ಬದಲಾವಣೆಗಳು ನಮ್ಮ ಜೀವನದಲ್ಲಿ ನಾವು ಮಾಡ್ಕೋಬೇಕು. ಯಾವ ರೀತಿ?
ನಾವು ಮೊದಲು ನಮಗಾಗಿ ನಾವು ಜೀವಿಸ್ತಾ ಇದ್ವಿ, ಈಗ ನಾವು ದೇವರಿಗಾಗಿ ನಾವು ಜೀವಿಸೋ ತರ ನಮ್ಮಲ್ಲಿ ಅನುದಿನವೂ ಕೂಡ ದೇವರ ಒಂದು ಗುಣಗಳನ್ನ ವೃದ್ಧಿಪಡಿಸೋ ತರ, ದೇವರ ಒಂದು ಕಾರ್ಯಗಳಿಗೆ ನಾವು ಹೆಚ್ಚಾಗಿ ಒಂದು ಓಲೈಸುವಂತ ಒಂದು ಗುಣಗಳು, ಈ ರೀತಿ ಆ ಒಂದು ಸಣ್ಣ ಸಣ್ಣ ಪ್ರಮಾಣದಲ್ಲಿ ನಾವು ದೇವರಿಗೆ ನಾವು ಮೆಚ್ಚುಗೆ ಆಗೋ ತರ ನಾವು ನಡ್ಕೊಂಡು ಹೋಗ್ಬೇಕು ಅಂದ್ಬಿಟ್ಟು ನಮ್ಗೆ ಇಲ್ಲಿ ಹೇಳ್ತಾ ಇದ್ದಾರೆ. ಪ್ರಿಯ ಸಹೋದರ ಮತ್ತು ಸಹೋದರರೇ, ಈ ಒಂದು ಕೀರ್ತನೆಗಾರನ ಒಂದು ಸಲಹೆ ಕೂಡ ಇದೇ ಆಗಿದೆ. ಏನಂದ್ರೆ ಯಾವುದು ನಮ್ಮ ದಾವಿದ ಕಡೆ ಕೆಲವೊಂದು ಸಲಿಗೆಗಳನ್ನ ಕೊಡ್ತಾರೆ. ಕೆಲವೊಂದು ಸನ್ನಿವೇಶಗಳಲ್ಲಿ ನಾವು ಮೌನವಾಗಿರ್ಬೇಕಂತೆ, ಒಳ್ಳೇದನ್ನ ನಾವು ಮಾತನಾಡ್ಬೇಕಂತೆ. ಕೆಲವರ ಒಂದು ಜಾಗದಲ್ಲೂ ಕೂಡ ಸಂಕಷ್ಟಗಳು ಎದುರಾಗೋ ತರ ಇದ್ದಾಗ್ಲೂ ಕೂಡ ನಮಗ್ ಸಂಕಷ್ಟ ಉಂಟಾದ್ರೂ ಕೂಡ ಮತ್ತೊಬ್ರಿಗೆ ಸಂಕಷ್ಟ ಆಗ್ದಿರೋ ತರ, ಅವರ ಒಂದು ಹೃದಯ ಸಂತೃಪ್ತಿ ಹೊಂದೋ ತರ ನಾವು ಇರ್ಬೇಕಂತೆ. ನಮ್ಮ ಒಂದು ಮಾತು ಮತ್ತೊಬ್ಬರ ಒಂದು ಜೀವಿತದಲ್ಲಿ ಬೆಂಕಿ ಹಚ್ಚೋ ತರ ಇರಬಾರ್ದಂತೆ. ಅದು ದೇವರ ಒಂದು ಮಹಿಮೆ ತರೋ ರೀತಿ ನಮ್ಮಲ್ಲಿ ಮಾತನ್ನ ಆಡ್ಬೇಕು ಎಂದು ನಮ್ಗೆ ಇಲ್ಲಿ ತಿಳಿಸ್ತಾ ಇದ್ದಾರೆ. ಒಂದು ಹಿತಕರವಾದಂತ ಒಂದು ಮಾತುಗಳನ್ನ ಮಾತಾಡ್ಬೇಕಂತೆ. ಇದು ಸಾಲದಂತೆನೆ ಪ್ರಿಯ ಸಹೋದರ ಮತ್ತು ಸಹೋದರಿಯರೇ, ನಮ್ಮ ಒಂದು ಮಾತಿನಲ್ಲಿ ಒಂದು ಆಶೀರ್ವಾದ ಉಂಟಾಗುವ ರೀತಿ ಅವ್ರಿಗೆ ಆ ಒಂದು ಆಶ್ವಾಸನೆ ಕೊಡಬೇಕು. ಅಂದ್ರೆ ಯಾವ ತರ ಒಂದು ಒಳ್ಳೆ ರೀತಿಯಲ್ಲಿ ನೀವು ಏನಾದ್ರೂ ಒಂದು ಒಳ್ಳೆ ಕೆಲಸ ಮಾಡ್ತಾ ಇದ್ರೆ, ಇಲ್ಲ ನೀನ್ ಮಾಡ್ಬೇಡ, ಹಿಂಗಾಗೋಗ್ತಿ ಹಂಗಾಗೋಗ್ತಿ ಅದೆಲ್ಲ ಹೇಳ್ಬಾರ್ದು. ಒಂದ್ ಒಳ್ಳೆ ರೀತಿ ದೇವ್ರಿದ್ದಾರೆ, ದೇವ್ರು ನಡೆಸ್ತಾರೆ, ದೇವ್ರ ಮೇಲೆ ವಿಶ್ವಾಸ ಮಡಗಿ ಆ ರೀತಿ ಒಂದು ಪ್ರಾರ್ಥನಾ ಪೂರ್ವಕವಾದಂತ ಒಂದು ಮಾತು. ಈಗ ನಾವು ಪ್ರೇಯರ್ ಮಾಡ್ಬೇಕಾದ್ರೆ ಹೆಂಗ್ ಮಾಡ್ತೀವಿ, ಒಂದು ಒಲವಸೋ ತರ, ಒಂದು ಓಲೈಸೋ ತರ, ದೇವರಿಗೆ ಒಂದು ಮೆಚ್ಚುಗೆ ಆಗೋ ತರ ಒಂದು ವರ್ಣ ಭರಿತವಾದಂತ ರೀತಿಯ ಒಂದು ಪ್ರಾರ್ಥನೆ ನಾವು ಹೆಂಗೆ ಉಪಯೋಗಿಸ್ತೀವ ಪದಗಳನ್ನ, ಅದೇ ತರನೇ ನಮ್ಮ ಒಂದು ಮಾತಿನ ಶೈಲಿನೂ ಕೂಡ ಹಾಗೆ ಇರ್ಬೇಕು ಅನ್ನೋದು ನಮ್ಗೆ ಇಲ್ಲಿ ತಿಳಿಸ್ತಾ ಇದ್ದಾರೆ. ನೆಕ್ಸ್ಟ್ ಪ್ಯಾರ ನಾವು ರೀಡ್ ಮಾಡೋಣ. ನೆಕ್ಸ್ಟ್ ಪ್ಯಾರ ಅನ್ನು ಸಿಸ್ಟರ್ ರೀಡ್ ಮಾಡ್ತೀರಾ? ಕೀರ್ತನಗಾರನು ಸೂಚಿಸಿರುವಂತೆ ವಚನ 4-6 ಪರಲೋಕದ ಸಂಗತಿಗಳೆಲ್ಲವೂ ವ್ಯರ್ಥವೆಂದು ಹಾಗೂ ಅವುಗಳು ನಮ್ಮ ಆತ್ಮನ ಹಂಬಲಿಕೆಗಳನ್ನು ತಣಿಸಲು ಇಲ್ಲವೇ ನೊಂದ ಮನವನ್ನು ಸಂತೈಸಲು ತೀವ್ರ ಅಸಮರ್ಥವಾದವುಗಳೆಂದು ಅನುಭವಗಳಿಂದ ತೋರಿಸಿಕೊಡುವುದರ ಮೂಲಕವಾಗಿ ಆತನು ಇದನ್ನು ಮಾಡುವನು. ಆನಂತರದಲ್ಲಿ ಬರುವ ಆಲೋಚನೆ ಎಂದರೆ, ಈಗಿನ ಕಾಲದ ಜೀವಿತವು ಮತ್ತು ಅದರ ಚಿಂತಾಭಾರಗಳು, ಪೀಡನೆಗಳು ಮತ್ತು ವ್ಯಥೆಗಳು ಗತಿಸಿ ಹೋಗುತ್ತಿರುವಾಗ್ಯೂ ನಮ್ಮ ದಿನಗಳು ಕೇವಲ ಅಂಗೈ ಅಗಲದಷ್ಟಿರುವುದು ಅಲ್ಲದೆ, ಮತ್ತು ನಮಗಾಗುವ ಜೀವಿತ ಅನುಭವಗಳು ನಮ್ಮನ್ನು ಎಷ್ಟು ಬಾಧಿಸುತ್ತಿದ್ದರೂ ಅವೆಲ್ಲವುಗಳು ಶೀಘ್ರದಲ್ಲಿ ಮುಗಿದು ಹೋಗುವವು. ಅಲ್ಲದೆ ಅವುಗಳು ತಮ್ಮ ಕಾರ್ಯವೆಸಗಲು ಬಿಟ್ಟಲ್ಲಿ ಅವುಗಳು ನಮ್ಮಲ್ಲಿ ಕೇವಲ ಸಮಾಧಾನಪ್ರದವಾದ ನೀತಿ ಫಲಗಳನ್ನು ಉಂಟು ಮಾಡಿ ನಮ್ಮನ್ನು ದಮೆಯ ಮೂಲಕ ಶಿಕ್ಷಿತರನ್ನಾಗಿ ಮಾಡಿ, ನಾವು ಆಲೋಚನಾಪೂರ್ವಕವಾಗಿ ಪರಿಗಣಿಸುವವರಾಗುವಂತೆ ಮಾಡಿ, ಬಾಧೆಗಳನ್ನು ತಾಳ್ಮೆಯಿಂದ ಸಹಿಸಿಕೊಳ್ಳುವಂತ ಹಾಗೂ ದೇವರ ಮೇಲಿನ ಪ್ರೀತಿಪೂರ್ವಕವಾಗಿರುವ ಶ್ರದ್ಧೆ, ನಂಬಿಗಸ್ತಿಕೆ ಮತ್ತು ಭರವಸೆಗಳುಳ್ಳ ಘನವಂತಿಕೆಯ ಗುಣದ ದೃಢ ಸ್ವಭಾವಗಳು ನಮ್ಮಲ್ಲಿ ಬೆಳೆಯುವಂತೆ ಮಾಡುವವು. ಆಗ ಮುಂಬರಲಿರುವ ಜೀವಿತದಲ್ಲಿ ಲಭಿಸುವ ಭಾಗ್ಯಕರವಾದ ನೀತಿಯ ಪ್ರತಿಫಲಗಳ ವಿಷಯವಾಗಿ ನೀಡಲಾಗಿರುವ ಆಶ್ವಾಸನೆಗಳಿಗೆ ಒಂದು ಹೊಸದಾದ ಮತ್ತು ಗಾಢವಾಗಿ ಮಹತ್ವಗಳು ನಮ್ಮಲ್ಲಿ ಉಂಟಾಗಲು ಆರಂಭವಾಗುವುದು. ಇಲ್ಲಿ ನಮಗಿರುವುದು ಶಾಶ್ವತವಾದ ಪಟ್ಟಣವಲ್ಲ, ಆದರೆ ನಾವು ಮುಂದೆ ಬರುವುದನ್ನು ಹುಡುಕುವವರಾಗಿದ್ದೇವೆಂಬ ಗ್ರಹಿಕೆಯು ನಮ್ಮಲ್ಲಿ ಉಂಟಾಗುವಂತೆ ಮಾಡುವುದು. ಹೀಗೆ ಹೃದಯವು ಲೌಕಿಕ ಸಂಗತಿಗಳಿಂದ ಬೇರ್ಪಟ್ಟು ಪರಲೋಕದ ಸಂಗತಿಗಳ ಶ್ರೇಷ್ಠತೆಗಳನ್ನು ಅರಿತುಕೊಳ್ಳುವಂತೆ ಮಾಡಲಾಗುವುದು. ಕರ್ತನು ತಾನೇ ಹೊರತು ಬೇರೆ ಯಾವುದು ನಮ್ಮ ಆತ್ಮದ ಹಂಬಲಿಕೆಗಳನ್ನು ಸಂತೃಪ್ತಿಪಡಿಸಲು ಸಾಧ್ಯವಿಲ್ಲ. ಅದು ಬಿರುಗಾಳಿಯಲ್ಲಿ ಅತ್ತಿತ್ತ ಒಯ್ಯಲ್ಪಟ್ಟು ಪರಿಶೋಧಿತವಾಗಿ ಈ ಮುಂದಿನ ಅರಿವು ಉಂಟಾಗುವಂತೆ ಮಾಡುವುದು. ಅದೆಷ್ಟು ವ್ಯರ್ಥ, ಇರುವುದೆಲ್ಲವೂ ಬಾನಿನಡಿ, ಅದೆಷ್ಟು ಕ್ಷಣಿಕ ಪ್ರತಿ ಲೌಕಿಕ ಸಂತೋಷ, ಅದೆಷ್ಟು ಕೃಶ ಅತ್ಯಂತ ಪ್ರೀತಿಮಯ ಬಂಧ ಇಂಥ ಒಂದು ಲೋಕಕ್ಕೆ ಬಂಧಿಸಿವೆ ನನ್ನ ಎಂಬ. ಥ್ಯಾಂಕ್ ಯು ಸಿಸ್ಟರ್. ಪ್ರಿಯ ಸಹೋದರ ಮತ್ತು ಸಹೋದರರೇ, ಲೇಖಕರು ಒಂದು ಒಳ್ಳೆ ರೀತಿಯಲ್ಲಿ ತಿಳಿಸ್ಬಿಟ್ಟಿದ್ದಾರೆ. ಅಂದ್ರೆ ನಮ್ಮ ಹಿರಿಯ ಸಹೋದರ ಅಂತ ರಘುಲ್ ಬ್ರದರ್ ಅವರು ಕೊನೆಯದಾಗಿ ಈ ಒಂದು ಮಾತಿನಲ್ಲಿ ಒಂದು ವರ್ಣನೆನೆ ಕೂಡ ಕೊಟ್ಬಿಟ್ಟಿದ್ದಾರೆ. ಒಂದು ಹಾಡಿನ ಮುಖಾಂತರ ಒಂದು ವರ್ಣನೆ ಕೊಟ್ಟಿದ್ದಾರೆ. ಇದು ಒಂದು ಹಾಡು ಬಂದು ಇಂಗ್ಲಿಷ್ ಸಾಂಗ್ ಲಾಸ್ಟ್ ಹೇಳಿದ್ದು.
ಸೊ ಆದಷ್ಟು ಒಂದೊಳ್ಳೆ ರೀತಿಯಲ್ಲಿ ಹೇಳಿದ್ದಾರೆ. ಇದು ಇಂಗ್ಲಿಷ್ ಅಲ್ಲಿ ವರ್ಲ್ಡ್ ಅಲ್ಲಿ ತುಂಬಾ ಅದ್ಭುತವಾಗಿದೆ. ಕನ್ನಡ ಟ್ರಾನ್ಸ್ಲೇಷನ್ ಮಾಡ್ಬೇಕಾದ್ರೆ ಈ ರೀತಿ ಇದೆ. ಬಟ್ ನಾವು ಪಾಯಿಂಟ್ ಬಂದ್ಬಿಡೋಣ. ನಾವು ಕೀರ್ತನೆಗಾರನಾಗಿರುವಂತ ಸೂಚಿಸುವಂತೆ ಅಂದ್ರೆ ಯಾವ ರೀತಿ ಕೀರ್ತನೆ ಅಲ್ಲಿ ಅಂದ್ರೆ ನಮ್ಮ ದಾವಿದರು 39ನೇ ಅಧ್ಯಾಯದಲ್ಲಿ ಒಂದು 4ನೇ ಮತ್ತೆ 6ನೇ ವಚನದಲ್ಲಿ ಎಂತ ಪಾಯಿಂಟ್ ನ ಮಾತಾಡಿದ್ದಾರೆ ಅಂತಂದ್ರೆ ತುಂಬಾ ವಿಶೇಷವಾದಂತ ಪಾಯಿಂಟ್ ನ ಮಾತಾಡಿದ್ದಾರೆ. ಯಾವ ತರ ಈಗ ನಾವು ಲೋಕದಲ್ಲಿ ನಾವು ಜೀವಿಸ್ತಾ ಇದೀವಪ್ಪ, ಲೋಕದಲ್ಲಿರುವಂತ ಒಂದು ಸುಖ ದುಃಖ ಸಂಕಷ್ಟಗಳನ್ನೆಲ್ಲ ನಾವು ನೋಡ್ತಾ ಇದ್ದೀವಿ. ಮತ್ತೆ ಆತ್ಮಿಕವಾದಂತ ಒಂದು ಜೀವಿತನೂ ಕೂಡ ನಾವು ನಡೆಸ್ತಾ ಇದೀವಿ. ಆತ್ಮಿಕವಾಗಿರುವಂತ ಒಂದು ಸೋದರ ಸೋದರರ ಒಂದು ಅನ್ಯೋನ್ಯತೆ, ಪ್ರೀತಿ, ಒಂದು ಸಮಾಧಾನದಲ್ಲೂ ಕೂಡ ನಾವಿದ್ದೀವಿ. ಈ ಇರ್ಬೇಕಾದ್ರೆ ನಾವು ಏನೇನ್ ವೃದ್ಧಿ ಪಡಿಸ್ಕೋಬೇಕು ಪ್ರಿಯರೇ? ನಮ್ಮ ಒಂದು ಆಲೋಚನೆಗಳನ್ನ ಸರಿಪಡಿಸ್ಕೋಬೇಕಂತೆ. ಈಗ ನಾವು ಲೌಕಿಕಕ್ಕೆ ಒಂಥರ, ಆತ್ಮಿಕಕ್ಕೆ ಒಂಥರ ಅಲ್ಲ, ಎರಡರಲ್ಲೂ ಕೂಡ ಒಬ್ಬರಾಗಿ ಒಂದೇ ತರ ಇದ್ಕೊಂಡು ಒಂದೇ ಮನೋಭಾವನೆಯಿಂದ ಬದುಕೋದನ್ನ ಕಲಿಬೇಕಂತೆ ಪ್ರಿಯ ಸಹೋದರ ಮತ್ತು ಸಹೋದರರೇ. ಅಂದ್ರೆ ಯಾವ ರೀತಿ ಪ್ರಿಯರೇ? ನಾವು ಈ ಒಂದು ಲೋಕದಲ್ಲಿ ಏನಾಗಿದೆ ಗೊತ್ತಾ, ಒಂದು ಟೂರಿಸ್ಟ್ ತರ, ಅಂದ್ರೆ ಪ್ರಯಾಣಿಕರ ತರ, ಅಂದ್ರೆ ಯಾತ್ರಿಗಳ ತರ ನಾವಿದೀವಿ. ಈಗ ಟೂರಿಸ್ಟ್ ಕೆಲಸ ಏನು? ಒಂದು ಜಾಗಕ್ಕೆ ಹೋಗ್ತಾರೆ, ಆ ಪ್ಲೇಸ್ ನ ನೋಡ್ತಾರೆ, ಅದನ್ನ ಅನುಭವ ಒಂದು ಒಳ್ಳೆ ರೀತಿ ತಿಳ್ಕೊಂತಾರೆ, ಅದಾದ್ಮೇಲೆ ಹೊರಟು ಅವ್ರು ಬಂದ್ಬಿಡ್ತಾರೆ. ಅದೇ ತರನೇ ನಾವು ಈ ಒಂದು ಲೋಕದಲ್ಲಿ ನಾವು ಜನಿಸಿದೀವಿ. ಆದ್ರೆ ನಮ್ಗೆ ಒಂದು ಆತ್ಮಿಕವಾದಂತ ಒಂದು ಲೋಕ ಅಂತ ನಾವು ನೋಡೋ ಪರಲೋಕ, ಅದು ದೇವರ ಒಂದು ಮಕ್ಕಳ ಆಗುವಂತ ಒಂದು ಸೌಭಾಗ್ಯ. ಈ ಒಂದು ಜಾಗಕ್ಕೆ ನಾವು ಹೋಗ್ಬೇಕಾದ್ರೆ ಈ ಒಂದು ಲೋಕದಲ್ಲಿ ಇರುವಂತ ಎಲ್ಲಾ ಒಂದು ವಿಚಾರಗಳನ್ನೆಲ್ಲ ನೋಡಿ, ಸಂಕಷ್ಟಗಳು, ಎಲ್ಲಾ ರೀತಿಯ ಒಂದು ವರ್ತನೆಗಳನ್ನೆಲ್ಲ ನೋಡಿ, ಅದ್ರಲ್ಲಿ ಕೆಲವೊಂದು ಪಾಠಗಳನ್ನ ನಾವು ಕಲ್ತು, ಏನಕ್ಕಂದ್ರೆ ನಾವು ಹುಟ್ಟಿದಾಗ್ಲೇ ಏನು ಕಲ್ತಿರಲ್ಲ ಪ್ರಿಯರೇ. ಬೆಳಿತಾ ಬೆಳಿತಾನೆ ಇನ್ನು ಸಾಯೋವರೆಗೂ ಕೂಡ ಕೆಲವೊಂದು ಗುಣಗಳನ್ನ ನಾವು ಕಲಿಯೋದಿದೆ. ಅದನ್ನೆಲ್ಲ ಕಲಿತು ಅದನ್ನ ವೃದ್ಧಿಪಡಿಸ್ಕೊಂಡು ಮುಂದೆ ಬರುವಂತ ಒಂದು ಯುಗದಲ್ಲಿ ಕ್ರಿಸ್ತನ ಒಂದು ಮಕ್ಕಳಾಗಿರುವಂತ ಒಂದು ಅವಕಾಶದಲ್ಲಿ ಮತ್ತೊಬ್ಬರಿಗೆ ನಾವು ಹೇಳ್ಕೊಡೋದಿದೆಯಲ್ಲ, ಟೀಚಿಂಗ್ ಅಂದ್ರೆ ಕಲ್ಸೋದಿದೆಯಲ್ಲ, ಅದು ತುಂಬಾ ಇಂಪಾರ್ಟೆಂಟ್ ಪ್ರಿಯರೇ. ನಾವು ಕಲ್ತಿದ್ರೆ ತಾನೇ ಮತ್ತೊಬ್ಬರಿಗೆ ಹೇಳ್ಕೊಳಕ್ ಸಾಧ್ಯ, ಹೇಳಿ ಕೊಡೋದಕ್ಕೆ, ಹೇಳಿ ತಿಳಿಸೋದಕ್ಕೆ, ಅವರಿಗೂ ಕೂಡ ಅರ್ಥ ಆಗೋ ತರ ಹೇಳೋದಕ್ ಸಾಧ್ಯ. ಅದಕ್ಕೋಸ್ಕರನೇ ನಾವು ಈ ಒಂದು ಸಂದರ್ಭದಲ್ಲಿ, ಈ ಒಂದು ಲೋಕದಲ್ಲಿ ನಾವು ಜೀವಿಸ್ಬೇಕಾದ್ರೆ ನಮ್ಮ ಒಂದು ದೇವರು ನೇಮಿಸಿರುವಂತ ದಿನಗಳು, ಏನಕ್ಕಂದ್ರೆ ನಾವು ತುಂಬಾ ದಿನಗಳು ಬದುಕೋದಕ್ಕಿಂತ ಅಲ್ಪ ದಿನಗಳಲ್ಲಿ ಇದ್ದಿ ಬೇಗನೆ ದೇವರ ಒಂದು ಶ್ರೇಷ್ಠವಾದಂತ ಮಕ್ಕಳು ಅಂತ ಅನ್ನಿಸ್ಕೊಳ್ಳುವಂತ ಸೌಭಾಗ್ಯನ ನಾವು ಅಂದ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ಬೇಕಂತೆ. ಈ ರೀತಿ ನಾವು ಮಾಡೋದ್ರಿಂದ ಏನಾಗುತ್ತೀವಿ ಅಂತಂದ್ರೆ ದೇವರಿಗೂ ಮೆಚ್ಚುಗೆ ಆಗುವಂತ ರೀತಿಯಲ್ಲಿ ಇರೋದಕ್ ಸಾಧ್ಯ ಆಗಿರುತ್ತೆ. ಪ್ರೀತಿ ಫಲಗಳನ್ನ ವಿಚಾರದಲ್ಲಿ ನಾವು ಆಸಕ್ತಿನ ಕೊಡೋದಕ್ ಸಾಧ್ಯ ಆಗಿರುತ್ತೆ. ಮತ್ತೆ ದೇವರ ಒಂದು ಗುಣ ಅತಿಶಯವಾದಂತ ಒಂದು ಮಹಿಮೆ ಅತಿಶಯವಾದಂತ ಒಂದು ಗುಣಗಳನ್ನ ಹೊಂದ್ಕೊಂಡು ಅದರಲ್ಲಿ ಒಂದು ಸಿಗುವಂತ ಒಂದು ಸಮೃದ್ಧಿ, ಒಂದು ಸಮಾಧಾನ, ಒಂದು ಸಂತೋಷವನ್ನ ಅನುಭವಿಸೋದಕ್ಕೆ ಸತ್ಯವಾಗ್ಲೂ ನಮಗೆ ಒಂದು ದೇವರು ಅನುಗ್ರಹಿಸಿರೋದು ಅಂತ ಅಂದ್ಬಿಟ್ಟು ನಾವು ನೋಡ್ತೀವಿ. ಸೊ ಪ್ರಿಯ ಸಹೋದರ ಮತ್ತು ಸಹೋದರರೇ, ಇಷ್ಟೆಲ್ಲಾ ಅಂಶಗಳನ್ನ ದೇವರು ನಮ್ಗೆ ತಿಳಿಸ್ಬೇಕಾದ್ರೆ ನಮ್ಗೆ ಸಹೋದರ ಆದಂತ ರಸಲ್ ಬ್ರದರ್ ಏನ್ ಹೇಳ್ತಾ ಇದಾರೆ ಅಂತಂದ್ರೆ, ಅದೆಷ್ಟು ವ್ಯರ್ಥ ನಾವು ಮಾಡೋವಂಥದ್ದು. ಎಲ್ಲಾ ಕೆಲ್ಸನೂ ನಾವು ಮಾಡಕ್ ಹೋಗ್ತೀವಿ, ಆದ್ರೆ ಎಲ್ಲ ವ್ಯರ್ಥ ಆಗುತ್ತೆ. ಆದ್ರೆ ಆ ಲೋ ಅಂದ್ರೆ ನಾವು ದೇವರ ಒಂದು ವಾಕ್ಯಗಳನ್ನೆಲ್ಲ ತಿಳ್ಕೊಂಡು ಅದ್ರ ಪ್ರಕಾರ ನಾವು ನಡ್ಕೊಂಡು ಹೊಂಟೋಗ್ಬಿಟ್ರೆ ಎಷ್ಟು ಸಂತೋಷ ಸಿಗುತ್ತೆ ಅಂದ್ರೆ ತುಂಬಾ ಸಂತೋಷ ಸಿಗತ್ತಂತೆ. ಅದೆಷ್ಟೊಂದು ಪ್ರೀತಿ ಭರಿತವಾದಂತ ರೀತಿಯಲ್ಲಿ ನಾವು ದೇವರನ್ನ ನಾವು ಆರಾಧನೆ ಅಂದ್ರೆ ದೇವರಿಗೆ ನಾವು ಘನಪಡಿಸೋ ತರ, ದೇವರಿಗೆ ಮಹಿಮೆ ತರೋ ತರ ನಾವು ನಡ್ಕೊಂಡ್ರೆ ನಮಗೆ ಎಷ್ಟೊಂದು ಸಮೃದ್ಧಿ ಹೊಂದ್ತೀವಿ ಅಂತಂದ್ರೆ ಆತ್ಮಿಕವಾದಂತ ವಿಚಾರದಲ್ಲಿ ತುಂಬಾ ಸಮೃದ್ಧಿ ನಾವು ಹೊಂದ್ತೀವಂತೆ. ಇದನ್ನೇ ಒಂದು ಸಾಂಗ್ ಮುಖಾಂತರ ಲೇಖಕರು ತಿಳಿಸಿದ್ದಾರೆ. ಸೊ ನಾವು ಇಲ್ಲಿಗೆ ಇವತ್ತು ನಾವು ಒಂದು ಪಾಠನ ನಾವು ನೆನೆಸುವಂತರಾಗಿರೋಣ. ಸೊ ಮುಂದಿನ ವಾರ ಇದಕ್ಕೆ ಸಂಬಂಧಪಟ್ಟಂತೆ ಮಾತಿನ ಒಂದು ಶೈಲಿಗೆ ಇನ್ನೂ ಅನೇಕ ವಿಚಾರಗಳೆಲ್ಲ ಇದೆ. ಇನ್ನು ಹಲವಾರು ಗುಣಗಳು ಯಾವ ರೀತಿ ಮಾತಿಗೆ ನಾವು ಅಳವಡಿಸ್ಕೋಬೇಕು ಅಂದ್ಬಿಟ್ಟು ಅದನ್ನ ಮುಂದಿನ ವಾರ ನಾವು ನೋಡುವಂತರಾಗಿರೋಣ. ದೇವರ ವಾಕ್ಯಗಳನ್ನ ಆಶೀರ್ವದಿಸ್ಲಿ. ಕೊನೆಯದಾಗಿ ಒಂದು ಹಾಡಿನ ಒಂದು ಪ್ರಾರ್ಥನೆ ಮುಖಾಂತರ ಈ ಒಂದು ಕೂಟ ನಾವು ಅಂತ್ಯ ಮಾಡೋಣ. ಕೊನೆ ಪ್ರಾರ್ಥನೆಯನ್ನ ಸೋದರಾದಂತ ಶ್ರೀಕಾಂತ್ ಬ್ರದರ್ ಮಾಡ್ಬೇಕಾ ಕೇಳ್ಕೊಳ್ತೀನಿ. ಶ್ರೀಕಾಂತ್ ಬ್ರದರ್ ಒಂದು ಎಂಡಿಂಗ್ ಪ್ರೇಯರ್ ಮಾಡ್ತೀರಾ?
ಮೋಹನ್ ರಾಜ್ ಬ್ರದರ್ ಒಂದು ಯುನಿಕ್ ಪ್ರೇಯರ್ ಮಾಡ್ತೀರಾ? ಮೋಹನ್ ರಾಜ್ ಬ್ರದರ್ ಇಲ್ಲ. ರವಿ ಬ್ರದರ್ ಎಂಡಿಂಗ್ ಪ್ರೇಯರ್ ಮಾಡ್ತೀರಾ ಬ್ರದರ್? ಬ್ರದರ್ ಮಾಡ್ತೀನಿ ಬ್ರದರ್. ಶ್ರೀಕಾಂತ್ ಬ್ರದರ್ ಮಾಡಿ ಬ್ರದರ್. ಪ್ರಾರ್ಥನೆ ಮಾಡ್ಕೊಳ್ಳೋಣ. ಪರಿಶುದ್ಧನು ಮಹೋನ್ನತನು ಭೂಮಿ ಆಕಾಶವನ್ನು ಉಂಟು ಮಾಡಿ ಸಾಗಿಸಲುವಂತಾನು ಪರಲೋಕ ತಂದೆ ದೇವ್ರೆ, ಈ ಒಂದು ಸಂಜೆ ಒಳಗಾಗಿ ಸ್ತೋತ್ರ ದೇವ್ರೆ. ಅಲ್ಪರು ಯೋಗ್ಯರ ಮಣ್ಣು ಧೂಳು ಕಾಸಾಗಿದ್ರು ಸ್ವಾಮಿ, ನಮ್ಮನ್ನು ದೇವ್ರೆ ನೀವು ಆರಿಸ್ಕೊಂಡಿದ್ರಪ್ಪ ನಿಮ್ಮ ಕೃಪೆ ಅಂದ್ರೆ ಸ್ವಾಮಿ. ಈ ಒಂದು ಸಮಯಕ್ಕಾಗಿ ದೇವ್ರೆ ಸ್ತೋತ್ರ ದೇವ್ರೆ. ಇಲ್ಲಿವರೆಗೂ ಬ್ರದರ್ ಸ್ವಾಮಿ ಕೊಟ್ಟಂತ ವಾಕ್ಯಗಳನ್ನು ದೇವ್ರೆ ತಿಳ್ಕೊಂಡು ದೇವ್ರೆ ನಾವು ಅರ್ಥ ಮಾಡ್ಕೊಂಡು ಪ್ರತಿದಿನ ಪ್ರತಿ ಕ್ಷಣ ದೇವ್ರೆ ನಾವು ಮೆಲುಕು ಹಾಕ್ಲಿಕ್ಕೆ ದೇವ್ರೆ ತಿಳ್ಕೊಳ್ಳಿಕ್ಕೆ ಅರ್ಥ ಮಾಡ್ಕೊಳ್ಳಿಕ್ಕೆ ನಮಗೆ ಸಹಾಯ ಮಾಡ್ರಪ್ಪ. ಹಾಗೆ ದೇವ್ರೆ ಎಲ್ಲಾ ಸಹೋದರನ ಸ್ವಾಮಿ ಶ್ರದ್ಧೆಯಿಂದ ಕೇಳಿದ್ರಂದ್ರೆ ದೇವ್ರೆ ಅದು ಮನಸ್ಸಲ್ಲಿ ಇಟ್ಕೊಂಡು ಆವರಿಸ್ಕೊಂಡು ನಡಿಲಿಕ್ಕೆ ಪ್ರತಿಯೊಬ್ಬೊಬ್ರನ್ನು ಬಲಪಡಿಸ್ರಿ, ಹಾಗೆ ಸಹಾಯ ಮಾಡ್ರಿ ಬೇಡ್ತೀನಪ್ಪ. ಹಾಗೆ ಎಲ್ಲಾ ಸಹೋದರನು ದೇವ್ರೆ ಯಾರು ನೋವಲ್ಲಿ ಅನಾರೋಗ್ಯ ಇದ್ದಾರೋ, ರೋಗಿಗಳಾಗಿದ್ದಾರೋ ದೇವ್ರೆ ಅವ್ರನ್ನ ಸ್ವಸ್ಥತೆ ಮಾಡಿದೇವ್ರೆ, ಅವ್ರಿಗೆ ಆರೋಗ್ಯ ಬಲವನ್ನು ಕೂಡ ಮತ್ತೆ ಬೇಡ್ತಿದ್ದೇವೆ. ಹಾಗೆ ಬ್ರದರ್ನ ಕೂಡ ಆಶೀರ್ವದಿಸಿ, ಅವ್ರ ಕುಟುಂಬವನ್ನು ಆಶೀರ್ವದಿಸ್ರಿ ಎಂಬುದ ಬೇಡ್ತೀನಪ್ಪ. ಸೇವೆಗಳನ್ನ ಆಶೀರ್ವದಿಸು, ಎಲ್ಲ ಸಹೋದರನ ಆಶೀರ್ವದಿಸು. ಇಲ್ಲಿವರೆಗೂ ಪ್ರಾರ್ಥನೆ ಕೇಳಿಗಾಗಿ ಸ್ತೋತ್ರ. ಆ ಪ್ರಾರ್ಥನೆ ಅಂತ ನಡೆಸಿದಾಗಿ ಸ್ತೋತ್ರ. ಈ ಚಿಕ್ಕ ಪ್ರಾರ್ಥನೆ ರಕ್ಷಕನಾದ ಯೇಸುವಿನ ಹೆಸರಿನಲ್ಲಿದ್ದೆ. ಆಮೆನ್. ಆಮೆನ್. ಥ್ಯಾಂಕ್ ಯು ಬ್ರದರ್. ಥ್ಯಾಂಕ್ ಯು ಬ್ರದರ್ಸ್ ಅಂಡ್ ಸಿಸ್ಟರ್ಸ್. ನಮಸ್ತೆ all brothers and Good sisters. night. Good night.